ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 18ನೆಯ ಬಿಂಬೋಪಾಸನ ಸಂಧಿ, ಅದನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಒಟ್ಟಾರೆ ಪದ್ಯಗಳಲ್ಲಿ 524ನೇ ಪದ್ಯ ಈ ಹಿಂದೆ ಕೊನೆಗೊಂಡಿದೆ. ಸ್ವಾತಂತ್ರ್ಯ ವಿಭಜನ ಸಂಧಿ 17ನೇ ಸಂಧಿ ಕೂಡ ಕೊನೆಗೊಂಡಿದೆ. 525ನೇ ಪದ್ಯವನ್ನು ಈಗ ಶ್ರವಣ ಮಾಡಬೇಕು. ಮುಕ್ತ ಬಿಂಬನು ತುರಿಯ, ಜೀವನ್ಮುಕ್ತ ಬಿಂಬನು ವಿಶ್ವ, ಭವ ಸಂಸಕ್ತ ಬಿಂಬನು ತೈಜಸನು, ಅಸೃಜ್ಯರಿಗೆ ಪ್ರಾಜ್ಞ, ಶಕ್ತನಾದರೂ ಸರಿಯೇ ಸರ್ವೋದ್ರಿಕ್ತ ಮಹಿಮನು, ದುಃಖ ಸುಖಗಳ ವ್ಯಕ್ತಿ ಮಾಡದಲಿಪ್ಪ ಕಲ್ಪಾಂತದಲ್ಲಿ ಬಪ್ಪರಿಗೆ. ಭಗವಂತ ಎಲ್ಲರಿಗೂ ಕೂಡ ಬಿಂಬ, ಎಲ್ಲರೂ ಕೂಡ ಆತನ ಪ್ರತಿಬಿಂಬರು. ಅವರು ಎಲ್ಲರಿಗೂ ಕೂಡ ಪ್ರತ್ಯೇಕವಾದಂತಹ ಒಂದೊಂದು ಬಿಂಬರೂಪ ಪರಮಾತ್ಮನದ್ದು ಇದ್ದೇ ಇರ್ತದೆ. ಅದರ ಜೊತೆಗೆ ಕೆಲವು ಗುಂಪುಗಳಿಗೆ, ಮುಕ್ತರು ಅನ್ನೋ ಒಂದು ಗುಂಪು, ಜೀವನ್ಮುಕ್ತರು ಅಂತ ಇನ್ನು ಕೆಲವ್ರದ್ದು ಒಂದು ಗುಂಪು, ಭವದಲ್ಲಿ ಅಂದರೆ ಸಂಸಾರದಲ್ಲಿ ಇದ್ದವ್ರದ್ದು ಒಂದು ಗುಂಪು, ಇನ್ನೂ ಸೃಷ್ಟಿಗೆ ಬರದೇ ಇದ್ದವ್ರದ್ದು ಮತ್ತೊಂದು ಗುಂಪು, ಈ ಕೆಲವು ಗುಂಪುಗಳಿವೆ. ಈ ಗುಂಪುಗಳಿಗೆ ಸಾಮೂಹಿಕವಾಗಿ ಕೂಡ ಒಂದೊಂದು ನಿಯಾಮಕವಾದಂತಹ ಬಿಂಬರೂಪ ಇರ್ತದೆ. ಅದನ್ನು ದಾಸರು ಇಲ್ಲಿ ಹೇಳ್ತಾರೆ. ಮುಕ್ತ ಬಿಂಬನು ತುರಿಯ. ಈ ತುರಿಯ ಅನ್ನುವ ಒಂದು ಭಗವಂತನ 4ನೇ ರೂಪ ಏನಿದೆ ಅದು ಮುಕ್ತರಾದಂತಹ ಜೀವರಿಗೆ ಬಿಂಬ ಆಗಿದೆ. ಮತ್ತೆ ಜೀವನ್ಮುಕ್ತರಾದಂತಹ ಜೀವರೇನಿದ್ದಾರೆ ಅಂದರೆ ಸಂಸಾರ ಅವಸ್ಥೆಯನ್ನು ಅವರು ದಾಟುವ ಕೊನೆಯ ಹಂತದಲ್ಲಿದ್ದಾರೆ, ಇನ್ನೂ ಮುಕ್ತರಾಗಿಲ್ಲ. ಇಲ್ಲಿ ಎಲ್ಲ ಥರದ ಪ್ರಾರಬ್ಧ ಕರ್ಮ ಹೆಚ್ಚು ಕಡಿಮೆ ಅವ್ರದ್ದು ಕ್ಷೀಣ ಆಗಿದೆ, ಆದರೆ ಮುಕ್ತಿಗೆ ಹೋಲಿಕ್ಕೆ ಇನ್ನೂ ಅವರಿಗೆ ವಿಳಂಬ ಇದೆ ಇಷ್ಟೇ. ಹಾಗಾಗಿ ಸಂಸಾರ ದಾಟುವುದು ನಿಶ್ಚಿತ ಆಗಿದೆ, ಮುಕ್ತಿಗೆ ಹೋಗುವುದು ಕೂಡ ನಿಶ್ಚಿತ ಆಗಿದೆ. ಅಂಥವ್ರನ್ನ ಜೀವನ್ಮುಕ್ತರು ಅಂತ ಕರೀತಾರೆ. ಅವರಿಗೆ ವಿಶ್ವ ಅನ್ನುವಂಥ ಭಗವಂತನ ರೂಪ, ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅಂತೀಗೆಲ್ಲ ಏನಿವೆಯಲ್ಲ ಆ ಎಲ್ಲ ರೂಪಗಳನ್ನು ಇಲ್ಲಿ ಹೇಳ್ತಾರೆ. ವಿಶ್ವ ಅನ್ನುವ ಭಗವಂತನ ರೂಪ ಜೀವನ್ಮುಕ್ತರಿಗೆ ಬಿಂಬ ಆಗಿರ್ತದೆ. ಭವಸಂಸಕ್ತರಿಗೆ, ಸಂಸಾರದಲ್ಲಿ ಯಾರು ಈಗಾಗಲೇ ತೊಳಲಾಡ್ತಾ ಇದ್ದಾರೆ ಅವರಿಗೆ ತೈಜಸ ಅನ್ನುವಂಥ ಭಗವಂತನ ರೂಪ ಬಿಂಬ ಆಗಿರ್ತದೆ. ಇನ್ನೂ ಸೃಷ್ಟಿ ಆಗದೇ ಇದ್ದವರಿಗೆ ಪ್ರಾಜ್ಞಾ ಅನ್ನುವಂಥ ಭಗವಂತನ ರೂಪ ಬಿಂಬ. ಸೃಷ್ಟಿಗೆ ಬಂದಿಲ್ಲ ಅವರು, ಒಂದೊಂದು ಕಲ್ಪದಲ್ಲಿ ಇಷ್ಟು ಜನರನ್ನ ಸೃಷ್ಟಿಗೆ ತಂದು ಅವರ ಒಂದು ಜನನ ಮರಣ ಇದರ ಒಂದು ಚಕ್ರ ಇದನ್ನು ಪ್ರಾರಂಭ ಮಾಡ್ತಾನೆ ಅಂತ ಹಿಂದೆ ನಾವು ನೋಡಿದ್ವಿ. ಅದರಂತೆ ಯಾರು ಇನ್ನೂ ಸಂಸಾರಾವಸ್ಥೆಗೆ ಬಂದಿಲ್ಲ, ಪರಮಾತ್ಮನ ಉದರದಲ್ಲೇ ಇದ್ದಾರೆ, ಒಮ್ಮೆಯೂ ಕೂಡ ಅವರಿಗೆ ಜನನ ಆಗಿಲ್ಲ, ಅಂಥವ್ರಿಗೆಲ್ಲ ಪ್ರಾಜ್ಞಾ ಅನ್ನುವಂಥ ಒಂದು ಬಿಂಬ. ಇದರಲ್ಲಿ ಇದು ಒಂದು ಸ್ವಾರಸ್ಯನೂ ಇದೆ. ಪ್ರಾಜ್ಞಾ ಅಂತ ಅನ್ನೋದು ಯಾರು ಮಲ್ಕೊಂಡಿರ್ತಾರೋ ಆ ಮಲ್ಕೊಂಡ ಅವಸ್ಥೆಗೆ ನಿಯಾಮಕ ಅದು. ವಿಶ್ವ ಅಂತ ಅನ್ನೋದು ಎಚ್ಚರಕ್ಕೆ ನಿಯಾಮಕ, ತೈಜಸ ಅಂತ ಅನ್ನೋದು ಕನಸಿಗೆ ನಿಯಾಮಕ. ಹಿಂದೆ ಹೇಳಿದ್ರು ಅದನ್ನು ಪಾಠಕೋಪನಿಷತ್ತು ಅಥವಾ ಯಾವುದೋ ಒಂದು ಉಪನಿಷತ್ತಿಗೆ ಅನುಸಾರವಾಗಿ ಅದನ್ನೆಲ್ಲ ನಾನು ಹೇಳಿದ್ದೆ. ದಾಸರು ಕೂಡ ಅದನ್ನು ಹಿಂದೆ ಬೇಕಾಷ್ಟು ಬಾರಿ ಹೇಳಿದ್ದಾರೆ. 9ನೇ ಸಂಧಿಯಲ್ಲಿ 28ನೇ ಪದ್ಯದಲ್ಲಿ ಅದೆಲ್ಲ ಬಂದಿದೆ. ಸಪ್ತಧಾತುಗಳ ಒಳಹೊರಗೆ ಸಂತಪ್ತ ಲೋಹಗತಾಗ್ನಿ ಅಂದದಿ ಸಪ್ತ ಸಾಮಗ ನಿಪ್ಪ ಅನ್ನಮಯಾದಿ ಕೋಶದಳು ಲಿಪ್ತನಾಗದಿ ತತ್ತದಾಹ್ವಯ ತೃಪ್ತ ಭೋಗವ ಕೊಡುತ್ತ ಸ್ವಪ್ನ ಸುಷುಪ್ತಿ ಜಾಗೃತಿ ಇವ ತೈಜಸ ಪ್ರಾಜ್ಞ ವಿಶ್ವಾಖ್ಯ ಅಂತ ಹೀಗೆ ಅಲ್ಲಿ ಬಂದಿತ್ತು. ಇದು 9ನೇ ಸಂಧಿ, ವರ್ಣ ಪ್ರಕ್ರಿಯಾ ಸಂಧಿ ಅಂತ. ಅದರ 28ನೇ ಪದ್ಯ. ತೈಜಸ, ಪ್ರಾಜ್ಞಾ ಮತ್ತು ವಿಶ್ವ ಅನ್ನೋ ರೂಪದಿಂದ ಅವನು ಈ ಸ್ವಪ್ನ, ತೈಜಸ ಅನ್ನುವ ರೂಪ, ಭಗವಂತನ ತೈಜಸ ಅನ್ನುವ ರೂಪ ಕನಸನ್ನು ಕೊಡುವಂಥದ್ದು, ಮತ್ತು ಪ್ರಾಜ್ಞಾ ಅನ್ನುವ ರೂಪ ನಮ್ಮ ಮಲಗಿದ ಅವಸ್ಥೆಗೆ ನಿಯಾಮಕವಾದದ್ದು, ಮತ್ತು ವಿಶ್ವ ಅನ್ನೋ ರೂಪ ಜಾಗೃತ ಅವಸ್ಥೆಗೆ ನಿಯಾಮಕವಾದದ್ದು ಅಂತ ಅಲ್ಲಿ ಬಂದಿತ್ತು. ಈಗ ಈ ಮಲಗಿದ ಅವಸ್ಥೆ ಅಂತ ಅನ್ನೋದು ಇನ್ನೂ ಸೃಷ್ಟಿಗೆ ಬಂದಿರದೇ ಇರೋದಕ್ಕೆ ಅದಕ್ಕೂ ಹೊಂದಾಣಿಕೆ ಆಗ್ತದೆ. ಮನುಷ್ಯ ಮಲ್ಕೊಂಡಿದ್ರೆ ಯಾವ ಕೆಲಸವನ್ನು ಮಾಡ್ತಿರೋದಿಲ್ಲ, ಅವನ ಮನಸ್ಸು ಕೆಲಸ ಮಾಡ್ತಿರ್ತದೆ ಹೊರತು ಅವನ ಇಂದ್ರಿಯಗಳು ಕೆಲಸ ಮಾಡ್ತಿರೋದಿಲ್ಲ. ಹಾಗೆ ಜೀವರು ಯಾರು ಇನ್ನೂ ಸೃಷ್ಟಿಗೆ ಬಂದಿಲ್ಲ, ಪರಮಾತ್ಮನ ಉದರದಲ್ಲಿ ಮಲಗಿಬಿಟ್ಟಿದ್ದಾರೆ ಅನಾದಿ ಕಾಲದಿಂದ, ಅದು ಮಲ್ಕೊಂಡಂತಹ ಒಂದು ಸ್ಥಿತಿಗೆ ಹೋಲ್ತದೆ. ಹಾಗಾಗಿ ಅದಕ್ಕೆ ಈ ಪ್ರಾಜ್ಞಾ ಅನ್ನೋ ರೂಪ ಭಗವಂತನ ನಿಯಾಮಕ ಆಗಿದೆ. ಮುಂದೆ ತೈಜಸ ಅನ್ನುವಂಥ ರೂಪ ಅದು ಸ್ವಪ್ನಕ್ಕೆ ನಿಯಾಮಕ ಆಗಿದೆ. ಮನುಷ್ಯ ಕನಸು ಕಾಣುವಾಗ ಅದಕ್ಕೆ ಸ್ವಪ್ನಕ್ಕೆ ಅದು ನಿಯಾಮಕ ಆಗಿರ್ತದೆ. ಇಲ್ಲಿ ಸಂಸಾರದಲ್ಲಿ ಇದ್ದವರಿಗೆ ತೈಜಸ ಬಿಂಬ ಅಂತ ಹೇಳಿದ್ದಾರೆ. ಸಂಸಾರ ಅನ್ನೋದು ಒಟ್ಟಾರೆ ಕನಸುಗಳ ಸಮಾನನೆ. ಕನಸಿಲ್ಲದೆ, ಕನಸು ಹೇಗೆ ಚಿತ್ರ ಮಾತ್ರ ಸತ್ಯ, ಆ ಕನಸನ್ನೆಲ್ಲ ವಾಸ್ತವ ಅಂತ ತಿಳ್ಕೊಂಡ್ಬಿಟ್ರೆ ಅದು ಹೇಗೆ ಭ್ರಾಂತಿಯೋ ಹಾಗೆ
ಸಂಸಾರ ಅಂತ ಅನ್ನೋದು ಒಟ್ಟಾರೆ ಕನಸುಗಳ ಸರಮಾಲೆ. ಎಷ್ಟು ಹೋಲಿಕೆ ಇದೆ ನೋಡ್ರಿ. ಇದನ್ನ ಇವತ್ತು ಬೆಳಗ್ಗೆ ನಿನ್ನೆ ಓದುವಾಗ ನನಗೂ ಅನಿಸಿರ್ಲಿಲ್ಲ. ಈಗ ಹೇಳುವಾಗ ಕನಸಿಗೂ ನಿಯಾಮಕ ಆ ತೈಜಸ, ಅವನೇ ಸಂಸಾರಾವಸ್ಥೆಗೆ ನಿಯಾಮಕ. ನೀವು ಮಲಗಿದ ಅವಸ್ಥೆಗೆ ಆ ಪ್ರಾಜ್ಞ ನಿಯಾಮಕ, ಭಗವಂತನ ಹೊಟ್ಟೆಯೊಳಗಿದ್ದು ಇನ್ನೂ ಸಿಟ್ಟಿಗೆ ಬರದೇ ಇರುವ ಅವನಿಗೂ ನಿಯಾಮಕ. ಆ ಅವಸ್ಥೆಗಳಿಗೆ ಒಂದು ಹೋಲಿಕೆ ಇದೆ ಅಂತ ಅನಿಸ್ತು ಈಗ ನನಗೂ ಕೂಡ. ಮತ್ತೆ ಎಚ್ಚರಕ್ಕೆ ನಿಯಾಮಕ, ಜಾಗೃತ ಅವಸ್ಥೆಗೆ ನಿಯಾಮಕನಾದವನು ವಿಶ್ವ ಅನ್ನೋ ರೂಪದ ಭಗವಂತ. ಅದು ಜೀವನ್ಮುಕ್ತರಿಗೆ ಎಚ್ಚರ ಬಂದಾಗಿಬಿಟ್ಟಿರ್ತದೆ. ಸಂಸಾರದ ಎಲ್ಲಾ ಭ್ರಾಂತಿಗಳನ್ನು ಕಳ್ಕೊಂಡು, ನಿನ್ನೆ ಬಂತಲ್ಲ ದ್ರವ್ಯ ಕ್ರಿಯಾಕಾರಕ ಭ್ರಮಾತ್ಯಯ ಅಂತೇಳಿ, ದುರ್ಭ್ರಮಾತ್ಯಯ ಅಂತೇಳಿ, ಹಾಗೆಲ್ಲಾ ಭ್ರಾಂತಿಗಳನ್ನು ಕಳ್ಕೊಂಡು ಅವ್ರು ಎಚ್ಚರ ಆಗಿಬಿಟ್ಟಿರ್ತಾರೆ. ಇನ್ನು ಮುಕ್ತಿಗೆ ಹೋಗೋದು ಮಾತ್ರ ಅವ್ರು ಬಾಕಿ ಇದೆ. ಹಾಗಾಗಿ ವಿಶ್ವ ಅನ್ನುವ ಭಗವಂತನ ರೂಪ ಜೀವನ್ಮುಕ್ತರಿಗೆ ನಿಯಾಮಕ, ಅದೇ ಎಚ್ಚರಕ್ಕೆ ಕೂಡ ನಿಯಾಮಕ ಅಂತ ಒಂದು ಹೋಲಿಕೆನೂ ಕೂಡ ಅಲ್ಲಿದೆ. ಆದ್ರೆ ಇಷ್ಟೇ ಸಂಗತಿ, ವಿಶ್ವ, ತೈಜಸ, ಪ್ರಾಜ್ಞ ಅನ್ನುವ 3 ರೂಪಗಳು, ಆ ಎಚ್ಚರ, ಕನಸು ಮತ್ತೆ ನಿದ್ರೆ, ಅವಕ್ಕೆ ನಿಯಾಮಕ ಅಂತ ಅನ್ನೋದು ಸರ್ವಮೂಲದಲ್ಲಿಯೂ ಉಪನಿಷತ್ ಭಾಷ್ಯದಲ್ಲೂ ಎಲ್ಲಾ ಕಡೆ ಹೊಂದಾಣಿಕೆ ಆಗೋ ವಿಚಾರ. ಈ ಅಂಶಕ್ಕೆ ಜೀವನ್ಮುಕ್ತಾವಸ್ಥೆ, ಅಸೃಜ್ಯಾವಸ್ಥೆ, ಇದಕ್ಕೆಲ್ಲ ನಿಯಾಮಕ ಅಂತ ಈ ಅಂಶ ಬಂತಲ್ಲ, ಸರ್ವಮೂಲದಲ್ಲಿ ಇದು ಕಂಡಿಲ್ಲ. ಸರ್ವಮೂಲದಲ್ಲಿ ಕಾಣದೇ ಇದ್ದಕ್ಕೆ ಮಾತ್ರ ಇದನ್ನು ತೆಗೆದುಹಾಕಬೇಕಂತ ನಾನು ಹೇಳ್ತಿಲ್ಲ. ಕಂಡಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಗಮನ ಇರಬೇಕಷ್ಟೇ. ಒಟ್ಟಾರೆ ದಾಸ ಸಾಹಿತ್ಯ ಓದುವಾಗೆಲ್ಲ, ಹರಿಕಥಾಮೃತ ಸಾರ ಈಗ ನಾವು ಓದುವಾಗೆಲ್ಲ ಸರ್ವಮೂಲದಲ್ಲಿ ಅದಕ್ಕೆ ಎಲ್ಲಿ ಹೊಂದಾಣಿಕೆ ಇದೆ ಅಂತ ಅನ್ನೋದ್ರ ಬಗ್ಗೆ ಗಮನಿಸ್ತಾ ಇರಬೇಕಷ್ಟೇ. ಹಾಗಾಗಿ ಪ್ರಮೇಯ ಸಾರ, ಶಬ್ದ ತತ್ವ ಮತ್ತಿನ್ ಕೆಲವು ಬೇರೆ ಬೇರೆ ಗ್ರಂಥಗಳಲ್ಲಿ ಬಂದದ್ದನ್ನ ದಾಸರು ಕನ್ನಡದ ಕನ್ನಡಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಅಸೃಜ್ಯರಿಗೆ ಪ್ರಾಜ್ಞ, ಸೃಷ್ಟಿ ಅವಸ್ಥೆಗೆ ಯಾರು ಬಂದಿಲ್ವೋ ಅವರಿಗೆ ಪ್ರಾಜ್ಞ. ಹಾಗಾಗಿ ಕೆಲವರಿಗಾಗಲೇ ಸೃಷ್ಟಿ ಅವಸ್ಥೆಗೆ ಬಂದಿದ್ದಾರೆ, ಪರಮಾತ್ಮನ ಮುಷ್ಟಿಯಿಂದ ಹೊರಗೆ ಬಂದು ಸೃಷ್ಟಿಗೆ ಬಂದ್ಬಿಟ್ಟಿದ್ದಾರೆ. ಕೆಲವರು ಇನ್ನೂ ಬಂದೇ ಇಲ್ಲ. ಇದು ದಾಸ ಸಾಹಿತ್ಯದಲ್ಲಿ ಕಂಡು ಬರುವ ಸರ್ವಮೂಲದಲ್ಲಿ ಅಷ್ಟು ಸ್ಪಷ್ಟವಾಗಿ ಆಚಾರ್ಯರು ಈ ಮುಷ್ಟಿ ಸೃಷ್ಟಿ, ಸಮಸ್ತ ಸೃಷ್ಟಿ ಇದನ್ನು ಯಾವುದನ್ನು ಹೇಳಲಿಲ್ಲ. ಆಚಾರ್ಯರು ಬಹಳ ಅದ್ರ ಬಗ್ಗೆ ಒಂದು ದಿವ್ಯ ಮೌನ ತಾಳಿ ಬಿಟ್ಟುಬಿಟ್ಟಿದ್ದಾರೆ. ದಾಸ ಸಾಹಿತ್ಯ ಮಾತ್ರ ಅದನ್ನು ಹೇಳಿದೆ. ಅದರಿಂದ ಇವತ್ತು ಅದನ್ನು ಕಗ್ಗಂಟಾಗಿ ಉಳಿದಿದೆ. ಶಕ್ತನಾದರೂ ಸರಿಯೇ ಸರ್ವೋದ್ರಿಕ್ತ ಮಹಿಮನು, ಅವನು ಆ ಭಗವಂತ ತಾನು ಸರ್ವಸಮರ್ಥ ಆಗಿದ್ದಾನೆ. ಆದರೆ ಅವನು ಈ ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿರುವ ಜೀವರೇನಿದ್ದಾರೆ ಅವರನ್ನು ಮುಂದಿನ ಕಲ್ಪ ಬರೋ ತನಕ ಅವರಿಗೇನು ಸುಖ ದುಃಖ ಕೊಡೋದಿಲ್ಲ, ಹಾಗೆ ಇಟ್ಕೊಂಡಿರ್ತಾನೆ. ಈಗ ಯಾರು ಸೃಷ್ಟಿಗೆ ಹೊರಗೆ ಬಂದಿದ್ದಾರೆ, ಚೀರದ ಅವನ ಮುಷ್ಟಿಯಿಂದ ಯಾರು ಹೊರಗೆ ಬಂದಿದ್ದಾರೆ ಅವರಿಗೆ ಸುಖ ದುಃಖ ಕೊಡ್ತಾನೆ ಹೊರತು, ಈಗ ಯಾರು ಇನ್ನೂ ಹೊರಗೆ ಬಂದಿಲ್ಲ ಅವರಿಗೆ ಏನೂ ಸುಖ ದುಃಖಗಳನ್ನು ಕೊಡೋದಿಲ್ಲ. ಸುಖ ದುಃಖಗಳ ವ್ಯಕ್ತಿ ಮಾಡೋದಿಲ್ಲ ಅವನು. ಕಲ್ಪಾಂತದಲ್ಲಿ ಬಪ್ಪರಿಗೆ ಮುಂದಿನ ಕಲ್ಪದಲ್ಲಿ ಬಂದಾಗ ಅವ್ರಿಗೆ ಕೊಡ್ತಾನೆ ಹೊರತು ಈ ಕಲ್ಪದಲ್ಲಿ ಅವರಿಗೆ ಸುಖ ದುಃಖ ಏನು ಕೊಡೋದಿಲ್ಲ, ಸುಮ್ಮನೆ ಕೂತಿರ್ತಾರೆ ಅವರು. ಮುಕ್ತಾನಾಂ ಬಿಂಬಭೂತಸ್ತು ತುರ್ಯ ವಿಶ್ವೋಪರೋಕ್ಷಿಣಾಂ ಅಂತ ಪ್ರಮೇಯ ಸಾರ ಒಂದು ಗ್ರಂಥ. ಮುಕ್ತರಿಗೆ ತುರ್ಯ ಅನ್ನೋ ಭಗವಂತನ ರೂಪ ಬಿಂಬ, ತುರ್ಯ ಅಥವಾ ತುರೀಯ. ಅಪರೋಕ್ಷಿಣಾಂ, ಅಪರೋಕ್ಷ ಜ್ಞಾನ ಆಗಿ ಹೋಗಿದೆ, ಮುಕ್ತಿಗೆ ಹೋಗೋದು ನಿಶ್ಚಿತ, ಆದರೆ ಇನ್ನೂ ವಿಳಂಬ ಇದೆ, ಅಂಥವರಿಗೆ ವಿಶ್ವಬಿಂಬ. ಸಂಸಾರಿಣಾಂ ತೈಜಸಃ ಅಸೃಜ್ಯಾನಾಂ ಪ್ರಾಜ್ಞ ಉಚ್ಯತೆ ಇದು ಶಬ್ದ ತತ್ವೇ. ಇದೆಲ್ಲ ಅಲ್ಲಿ ಬರುವಂತಹ ಅಂಶಗಳು. ಅನ್ನ ನಾಮಕ ಪ್ರಕೃತಿಯೊಳಗೆ ಆಚ್ಛಿನ್ನನಾಗಿಹ ಪ್ರಾಜ್ಞನಾಮದಿ ಸೊನ್ನೊಡಲ ಮೊದಲಾದವರೊಳಗ ಅನ್ನಾದ ತೈಜಸನು, ಅನ್ನದ ಅಂಬುಜನಾಭ ವಿಶ್ವನು ಭಿನ್ನ ನಾಮ ಕ್ರಿಯೆಗಳಿಂದಲೇ ತನ್ನೊಳಗೆ ತಾ ರಮಿಪ ಪೂರ್ಣಾನಂದ ಜ್ಞಾನ ಘನ. ಅನ್ನಾದ ಮತ್ತು ಅನ್ನಮನ್ನಾದ ಏವಚ ಅಂತ ಹೇಳಿ ಸಹಸ್ರನಾಮದಲ್ಲಿ ಏನು ಬರ್ತದಲ್ಲ, ಆ ರೂಪಗಳನ್ನು ಹಿಂದಿನ ಸಂಧಿಯಲ್ಲಿ ಒಂದು ಬಾರಿ ದಾಸರು ವರ್ಣನೆ ಮಾಡಿ ಆಗಿದೆ, ಮತ್ತೊಂದ್ಸರಿ ಹೇಳ್ತಾರಷ್ಟೆ. ಅನ್ನನಾಮಕ, ಅನ್ನ ಅಂತ ಕರ್ಸ್ಕೊಂಡಿರುವಂತಹ ಈ ಪ್ರಾಜ್ಞೆ ಏನಿದ್ದಾನಲ್ಲ, ಪ್ರಾಜ್ಞನೇ ಅನ್ನವೇ ಪ್ರಾಜ್ಞೆ ಅಷ್ಟೇ, ಏನು ಬೇರೆ ಏನಿಲ್ಲ. ಅದು ಪ್ರಕೃತಿಯೊಳಗಿದ್ದು ಅದಕ್ಕೆ ನಿಯಾಮಕವಾಗಿದೆ. ಅನ್ನನಾಮಕ ಪ್ರಕೃತಿಯೊಳಗೆ ಆಚ್ಛಿನ್ನನಾಗಿಹ, ಅಚ್ಛಿನ್ನ ಅಂತಂದ್ರೆ ನಿಯಾಮಕ, ಅದರೊಳಗೆ ಅಂತರ್ಗತನಾಗಿದ್ದಾನೆ ಅಂತ ಅರ್ಥ. ಪ್ರಾಜ್ಞನಾಮದಿ ಸೊನ್ನೊಡಲ ಮೊದಲಾದವರೊಳಗೆ ಅನ್ನಾದ. ಇನ್ನ ತೈಜಸ ಅಂತ ಎರಡನೇ ರೂಪ ಇದೆಯಲ್ಲ, ಅದು ಅನ್ನದವೂ ಅದೇ, ತೈಜಸವೂ ಅದೇ, ಎಲ್ಲ ಒಂದೇ. ಅದು ಬ್ರಹ್ಮ ಮೊದಲಾದವರಲ್ಲಿ ಇದೆ. ಸೊನ್ನೊಡಲ, ಅಂದ್ರೆ ಬಂಗಾರ, ಸೊನ್ನೊಡಲ ಅಂದ್ರೆ ಹಿರಣ್ಯಗರ್ಭ. ಆ ಹಿರಣ್ಯಗರ್ಭ ಮೊದಲಾದವರಲ್ಲಿ ಅನ್ನಾದ ತೈಜಸ ಇದ್ದಾನೆ, ಅವನೇ ಪ್ರಾಜ್ಞಾ ಅನ್ನೋ ಹೆಸರಿನಿಂದ ಇದ್ದಾನೆ. ಇನ್ನ ವಿಶ್ವ ಅನ್ನುವ ರೂಪ ಏನಿದೆಯಲ್ಲ,
ಅದು ಅನ್ನದ ಅನ್ನೋ ರೂಪಕ್ಕೆ ಅಭಿನ್ನವಾಗಿದೆ. ಅನ್ನದ ಅನ್ನೋ ರೂಪವು ವಿಶ್ವ ಅನ್ನೋ ರೂಪವು ಒಂದೇ. ಪದ್ಮನಾಭನಾದಂತಹ ಆ ಹರಿ ಅನ್ನದ ಅಂಬುಜನಾಭ, ಅಂಬುಜ ಅಂದ್ರೆ ಕಮಲ, ಪದ್ಮನಾಭನಾದಂತಹ ವಿಶ್ವ ಅವನು ಅನ್ನದ ಆಗಿದ್ದಾನೆ. ಹೀಗೆ ಭಿನ್ನ ನಾಮ ಕ್ರಿಯೆಗಳಿಂದಲೇ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೋತಾನೆ, ಆದರೆ ತಾನು ಅಭಿನ್ನನಾಗಿದ್ದಾನೆ ಎಲ್ಲ ರೂಪಗಳಲ್ಲಿ. ಭಿನ್ನ ನಾಮ ಕ್ರಿಯೆಗಳಿಂದ ಪೂರ್ಣಾನಂದ ಆಗಿದ್ದಾನೆ, ಜ್ಞಾನಘನನಾಗಿದ್ದಾನೆ. ಜ್ಞಾನಘನ ಅಂದ್ರೆ ಪೂರ್ಣ ಜ್ಞಾನ ಸ್ವರೂಪನೇ. ಅದು ಬಿಟ್ಟರೆ ಅವನಲ್ಲಿ ಮತ್ಯಾವ ರಕ್ತ ಮಾಂಸ ಇತ್ಯಾದಿಗಳಿಂದ ಉಂಟಾದಂಥ ಶರೀರವೇ ಇಲ್ಲ. ತನ್ನೊಳಗೆ ತಾ ರಮಿಪ, ಪೂರ್ಣಾನಂದ ಜ್ಞಾನಘನ. ಬೂದಿಯೊಳಗಡಗಿಪ್ಪ ಅನಲನೋಪಾದಿ, ಚೇತನ ಪ್ರಕೃತಿಯೊಳು ಅನ್ನಾಹ್ವಯದಿ ಕರೆಸುವ ಬ್ರಹ್ಮ ಶಿವರೂಪಿ. ಓದನಪ್ರದ ವಿಷ್ಣು ಪರಮಾಹ್ಲಾದ ವೀವುತ, ತೃಪ್ತಿಪಡಿಸುವ ಅಗಾಧ ಮಹಿಮನ ಚಿತ್ರಕರ್ಮವ ಬಣ್ಣಿಸುವ ನಾವ. ಬೂದಿಯೊಳಗೆ ಕೆಂಡ ಅಡಗಿರ್ತದೆ, ಮೇಲ್ನೋಟ ಗೊತ್ತೇ ಆಗೋದಿಲ್ಲ. ಅದರಂತೆ ಈ ಚೇತನ ಪ್ರಕೃತಿಯೊಳಗೆ, ಹಿಂದೆ ಜಡ ಪ್ರಕೃತಿ ಅಂತ ಬಂತು, ಜಡ ಪ್ರಕೃತಿ ಅಂತ ತಿಳ್ಕೋಬೇಕು. ಇಲ್ಲಿ ಚೇತನ ಪ್ರಕೃತಿ ಅಂತ ಬಂದಿದ್ದಾದ್ರಿಂದ ಇದು ಲಕ್ಷ್ಮೀದೇವಿ ಅಂತ ತಿಳ್ಕೋಬೇಕು. ಆ ಚೇತನ ಪ್ರಕೃತಿಯೊಳಗೆ ಅನ್ನಾದ ಅನ್ನೋ ರೂಪದಿಂದ ಇದ್ದಾನೆ. ಮತ್ತೆ ಬ್ರಹ್ಮನೊಳಗೆ ಬ್ರಹ್ಮನಾಗಿದ್ದಾನೆ, ಶಿವನೊಳಗೆ ಶಿವ ಆಗಿದ್ದಾನೆ, ಅವನಿಗೆ ಅನ್ನ ಅಂತ ಹೆಸರು. ಹಿಂದಿಂದು ಚೇತನ ಪ್ರಕೃತಿಯೊಳಗೆ ಅನ್ನಾದ, ಅನ್ನವನ್ನು ಭಕ್ಷಣೆ ಮಾಡುವ ರೂಪ. ಬ್ರಹ್ಮ ಮತ್ತು ಶಿವರೊಳಗೆ ಅನ್ನ ಅನ್ನುವ ರೂಪದಿಂದ, ಮತ್ತೆ ವಿಷ್ಣು ಅನ್ನುವ ರೂಪದಿಂದ ಆತನೇ ಅನ್ನ ಕೊಡ್ತಾನೆ. ಅನ್ನ ಆಯಿತು, ಅನ್ನಾದ ಆಯಿತು. ಈ ಮೂರನೇದು ಅನ್ನದ, ಅನ್ನವನ್ನು ಕೊಡುವ ರೂಪ ಏನಿದೆ ಅದು ವಿಷ್ಣು ಅನ್ನುವ ರೂಪ. ಹಾಗಾಗಿ ವಿಷ್ಣು ಅನ್ನುವ ರೂಪದಿಂದ ಅನ್ನವನ್ನು ಕೊಟ್ಟು ಆ ಮೂಲಕ ಈ ಜೀವರಿಗೆಲ್ಲ ಆತ ತೃಪ್ತಿ ಕೊಡ್ತಾನೆ, ಪರಮಾನಂದ ಕೊಡ್ತಾನೆ. ಹೀಗೆ ಆ ಜೀವರಿಗೆ ಅನ್ನವನ್ನು ಕೊಟ್ಟು ತೃಪ್ತಿ ಕೊಡುವಂತಹ ಭಗವಂತ ಏನಿದ್ದಾನಲ್ಲ, ಅವನ ಅಗಾಧವಾದ ಮಹಿಮೆಯನ್ನ, ಕರ್ಮವನ್ನ ಆತ ಯಾವ ಹೆಸರಿನಿಂದ ಕರೆಸ್ಕೋತಾನೆ, ಯಾವ ಹೆಸರು ಅವನಿಗಿದೆ, ಏನೇನು ಕ್ರಿಯೆಗಳನ್ನು ಮಾಡ್ತಾನೆ ಅಂತ ಯಾರು ತಿಳಿದಿದ್ದಾರೆ? ಯಾರಿಗೂ ಏನು ಗೊತ್ತೇ ಇಲ್ಲ. ಬೂದಿಯೊಳಗೆ ಅಡಗಿಪ್ಪ, ಒಳಗೆ ಅಡಗಿರುವಂಥ ಅನಲ ನೋಪಾದಿ, ಅನಲ ಅಂದ್ರೆ ಬೆಂಕಿ. ಆ ಬೆಂಕಿಯಂತೆ ಚೇತನ ಪ್ರಕೃತಿಯೊಳು ಅನ್ನಾದ, ಚೇತನ ಪ್ರಕೃತಿಯೊಳಗೆ ಲಕ್ಷ್ಮೀದೇವಿಯೊಳಗೆ ಆತ ಅನ್ನಾದ ಅನ್ನೋ ಹೆಸರಿನಿಂದ ಇದ್ದಾನೆ. ಅನ್ನಾಹ್ವಯದಿ ಕರೆಸುವ ಬ್ರಹ್ಮ ಶಿವರೂಪಿ, ಬ್ರಹ್ಮನಲ್ಲಿ ಬ್ರಹ್ಮನಾಗಿ ಶಿವನಲ್ಲಿ ಶಿವರೂಪಿಯಾಗಿ ಏನಿದ್ದಾನಲ್ಲ ಆತ ಅನ್ನ ಅನ್ನೋ ಹೆಸರಿನಿಂದ ಕರೆಸ್ಕೊಂಡಿದ್ದಾನೆ. ಇನ್ನ ಓದನಪ್ರದ ವಿಷ್ಣು, ಓದನ ಅಂದ್ರೆ ಅನ್ನ, ಅನ್ನವನ್ನು ಕೊಡುವಂತ ಅಂದ್ರೆ ಅನ್ನದ ಅನ್ನುವ ಹೆಸರಿಗೆ ಓದನಪ್ರದ ಅಂತ ದಾಸರು ಬೇರೆ ಪದ ಪ್ರಯೋಗ ಮಾಡಿದ್ರಷ್ಟೆ. ಓದನಪ್ರದ ವಿಷ್ಣು ಪರಮಾಹ್ಲಾದ ವೀಯುತ, ಜೀವರಿಗೆ ಅತ್ಯಂತ ಸಂತೋಷ ಕೊಡುತ್ತಾ ತೃಪ್ತಿಪಡಿಸ್ತಾನೆ. ಅಗಾಧ ಮಹಿಮ ಇವನು, ಇವನ ಚಿತ್ರಕರ್ಮವ ಬಣ್ಣಿಸುವನಾವ. ಅತ್ಯದ್ಭುತವಾದ ಕರ್ಮಗಳಿದ್ದವನು, ಇವನ ಕರ್ಮಗಳನ್ನ ಯಾರಿಗೂ ಕೂಡ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇದ ಮಂತ್ರ ಇದೆ, ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚನ್ ಯಃ ಪಾರ್ಥಿವಾನಿ ಮಮೇ ರಜಾಂಸಿ ಅಂತ. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚನ್, ಆ ಭಗವಂತನ ಮಹಿಮೆಗಳನ್ನ ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ, ಭೂಮಿ ಮೇಲಿನ ಧೂಳಿನ ಕಣಗಳನ್ನು ನೆನೆಸಲಿಕ್ಕೆ ಸಾಧ್ಯವೇನು? ಹಾಗೆ ಭಗವಂತನ ಅಪಾರವಾದ ಮಹಿಮಾ ಅಂತ ಹೇಳಿ ತತ್ವೋದ್ಯೋತ ತತ್ವನಿರ್ಣಯದಲ್ಲಿ ಆಚಾರ್ಯರು ಉದಾಹರಣೆ ಮಾಡಿದ ಒಂದು ವೇದವಾಕ್ಯ. ಅದು ಋಗ್ವೇದದ್ದೇ ಇದ್ದಿರಬೇಕು, ಅಲ್ಲಿ ಉದಾಹರಿಸಿದ ಮಾತಷ್ಟೆ. ಏಕೋಪಿ ನಿರ್ವಿಶೇಷೋಪಿ ಚತುರ್ಧಾ ವ್ಯವಹಾರ ಭಾಗ್ ಯಸ್ತಂ ಒಂದೇ ಚಿದಾನಂದಂ ವಿಷ್ಣುಂ ವಿಶ್ವಾದಿರೂಪಿಣಂ ಅಂತ ಮಾಂಡುಕೋಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಉದಾಹರಣೆ ಮಾಡಿದ ಮಾತು. ಅವನು ಮೂಲತಃ ಒಬ್ಬನೇ ಆಗಿದ್ದಾನೆ, ಒಬ್ಬನೇ ಆಗಿದ್ರೂ ಕೂಡ, ನಿರ್ವಿಶೇಷ ಆಗಿದ್ರೂ ಕೂಡ, ಯಾವುದೇ ಭೇದ ಇಲ್ಲ ಅವನಲ್ಲಿ. ಅಷ್ಟಾದ್ರೂ ಕೂಡ ಚತುರ್ಧಾ ವ್ಯವಹಾರ ಭಾಗ, ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಅಂತ ಕರೆಸ್ಕೋತಾನೆ. ಅಂಥ ಚಿದಾನಂದ ರೂಪಿಯಾದಂತಹ ವಿಶ್ವಾದಿ ಹೆಸರುಗಳುಳ್ಳಂತಹ ಭಗವಂತನಿಗೆ ನಮಸ್ಕಾರ ಮಾಡ್ತೇನೆ ಅಂತ ಅದೊಂದು ಪದ್ಯ. ನಾದ ಭೋಜನ ಶಬ್ದದಳು ಬಿಂದೋದನೋದಕದೊಳಗೆ ಘೋಷನು, ಘೋಷ ಅನುವಾದದಳು ಶಾಂತಾಖ್ಯ ಜಠರಾಗ್ನಿಯೊಳಗಿರುತ್ತಿಪ್ಪ. ವೈದಿಕ ಸುಶಬ್ದದಳು ಪುತ್ರ ಸಹೋದರ ಅನುಗರೊಳಗೆ ಅತಿಶಾಂತನ ಪಾದಕಮಲವ ಅನವರತ ಚಿಂತಿಸು ಈ ಪರಿಯಲಿಂದ. ಅ ಉ ಮ ನಾದ, ಬಿಂದು ಕಲಾ
ಶಾಂತ, ಅತಿಶಾಂತ, ಇವು 8 ರೂಪಗಳು ನಾರಾಯಣ ಅಷ್ಟಾಕ್ಷರದ 8 ಅಕ್ಷರಗಳಿಂದ ಪ್ರತಿಪಾದ್ಯವಾದ ರೂಪಗಳು. ಅದನ್ನು ಹಿಂದೆ ಇದೇ ಹರಿಕಥಾಂಸಾರ ಹೇಳುವಾಗಲೇ ನಾವು ನೋಡಿದ್ದು. ಅವಕ್ಕೆ ಅಕಾರಕ್ಕೆ ಕೃಷ್ಣ, ಉಕಾರಕ್ಕೆ ರಾಮ, ನಕಾರಕ್ಕೆ ನರಸಿಂಹ, ನಾದಕ್ಕೆ ವರಾಹ, ಮತ್ತೆ ಕೃಷ್ಣೋ ರಾಮ ನೃಸಿಂಹಶ್ಚ ವರಾಹ ವಿಷ್ಣುರೇವಚ ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಇತಿ ಕ್ರಮಾತ್ ಅಕಾರಾದೇಹ ತಥಾ ಅತಿಶಾಂತ ಅಕಾರಾದ್ಯತಿಶಾಂತಸ್ಯ ತಥಾ ಅತಿಶಾಂತಸ್ಯ ವಾಚಕಃ ಅಂತ ಇದು ಕೊನೆಯ ಲೈನ್ ನನಗೆ ಯಾಕೋ ನೆನಪಿಗೆ ಬರ್ತಿಲ್ಲ. ಇತಿ ಪ್ರಣವ ಕಲ್ಪದಲ್ಲಿ ಸನ್ಯಾಸಿಗಳು ಹೇಗೆ ಇರಬೇಕು, ಸನ್ಯಾಸಿಗಳಿಗೆ ದೀಕ್ಷೆ ಹೇಗೆ ಕೊಡಬೇಕು ಅಂತನ್ನೋದನ್ನು ಸನ್ಯಾಸಿಗಳಿಗೆ ದೀಕ್ಷೆ ಕೊಡುವ ಗುರುಗಳು ಇರ್ತಾರಲ್ಲ ಅವರಿಗೊಂದು ಉಪದೇಶ, ಸಣ್ಣ ಗ್ರಂಥ ಅದು. ಅದರಲ್ಲಿ ಬಂದು ಶ್ಲೋಕ ಇದೆ. ಓಂಕಾರವನ್ನು ಮುಖ್ಯವಾಗಿ ಉಪಾಸನೆ ಮಾಡಿ ಅದರೊಳಗಿರುವಂಥ ಅರ್ಥಗಳನ್ನೆಲ್ಲ ಮನನ ಮಾಡುವವರು ಅವರೇ. ಅದಕ್ಕಾಗಿ ಇದನ್ನೇ ಹೇಳಿದ್ದಲ್ಲಿ ಅಕಾರಾದೇ ತಥಾ ಶಾಂತ ಅತಿಶಾಂತಸ್ಯ ವಾಚಕಾಹ. ಹೀಗೆ ಮೊದಲನೇದಾಗಿ ನಾದ ಅನ್ನೋ ರೂಪದ ಬಗ್ಗೆ ಇಲ್ಲಿ ಹೇಳ್ತಾರೆ. ನಾದ, ಬಿಂದು ಇವೆಲ್ಲ ಆ ಭೋಜನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವಿವೆ ಅಂತ ಅನ್ನೋದನ್ನು ಈಗ ಹೇಳ್ತಾರೆ. ಈ ಶ್ರೀಹರಿ ನಾದ ಅನ್ನೋ ರೂಪದಿಂದ ಅವನು ಭೋಜನ ಶಬ್ದದಲ್ಲಿದ್ದಾನೆ. ನಾದಾಭಿಮಾನಿ ಕ್ರೋಢಸ್ತು ಭೋಜನಸ್ಥ ರವೇಶಿಷ ಅಂತ ಪ್ರಮೇಯ ರತ್ನಾಕರದಲ್ಲಿ ಒಂದು ಶ್ಲೋಕ ಅದು ಹೊಂದುತ್ತದೆ ನಾನು ಈಗ ಹೇಳಿದ್ದಕ್ಕೆ. ನಾದಕ ಅಭಿಮಾನಿ ದೇವತೆ ಯಾರು? ಕ್ರೋಢ ಅಂದ್ರೆ ವರಾಹ. ಆ ನಾದಕ ಅಭಿಮಾನಿ ದೇವತೆ ಅಂತ ವರಾಹ ಅವನು ಭೋಜನ ಶಬ್ದದೊಳಗಿದ್ದಾನೆ. ಭೋಜನ ಶಬ್ದ ಅಂದ್ರೆ ಏನು? ಊಟ ಮಾಡುವಾಗ ಶಬ್ದ ಆಗ್ತಿರ್ತದಲ್ಲ, ನಾವು ತಿನ್ನೋ ಶಬ್ದ, ಯಾವುದನ್ನು ಕುಡಿಯೋ ಶಬ್ದ ಅಂತೂ ನಿಶಬ್ದವಾದ ಕ್ರಿಯೆ ಏನಲ್ಲ ಅದು. ಆ ಊಟ ಮಾಡುವಾಗ ಆಗುವ ಶಬ್ದ ಅಲ್ಲೆಲ್ಲ ನಾದಕ ಅಭಿಮಾನಿ ದೇವತೆ ಅಂತ ವರಾಹ ಇದ್ದಾನೆ ಅಂತ ಈಗ ಅನುಸಂಧಾನ ಮಾಡಬೇಕು. ನಾದ ಅಂದ್ರೆ ಆ ನಾದಕ ಅಭಿಮಾನಿ ದೇವತೆ ಅಂತ ವರಾಹ ಭೋಜನ ಶಬ್ದದಳು. ಭೋಜನ ಮಾಡುವಾಗ ಏನು ಶಬ್ದ ಉಂಟಾಗ್ತದಲ್ಲ ಅದರಲ್ಲಿದ್ದಾನೆ. ಇನ್ನು ಬಿಂದು ಓದನ ಉದಕದೊಳಗೆ ಬಿಂದು ಅನ್ನುವ ರೂಪದಿಂದ ನಾದ, ಬಿಂದು, ಕಲಾ ಅಂತ ಹೀಗೆಲ್ಲ ಬಂತಲ್ಲ, ಅಲ್ಲಿ ಬಿಂದು ಅನ್ನುವ ರೂಪದಿಂದ ಅನ್ನದಲ್ಲೂ ಇದ್ದಾನೆ ಮತ್ತು ನೀರಿನಲ್ಲಿ ಇದ್ದಾನೆ. ತಿನ್ನುವ ಅನ್ನದಲ್ಲಿ ಮತ್ತೆ ಕುಡಿಯುವ ನೀರಿನಲ್ಲಿ ಬಿಂದು ಅನ್ನುವ ರೂಪದಿಂದ ಭಗವಂತ ಇದ್ದಾನೆ. ವರಾಹ ನೃಸಿಂಹ ವಾಮನ ವರಾಹ ಕೃಷ್ಣೋ ರಾಮೋ ನೃಸಿಂಹಚ ವರಾಹ ವಿಷ್ಣುರೇವಚ. ಸರಿ, ಮುಂದೆ ಘೋಷನು ವಾದದೋಳು. ಊಟ ಮಾಡುವಾಗ ಮೆಲ್ಲುವ ಕಾಲ ಅಂತ ಹೇಗೆ ಹೇಳ್ತಾರೆ. ಆ ಆಹಾರವನ್ನು ತಿನ್ನುವಾಗ ಏನು ಶಬ್ದ, ಬಾಯಲ್ಲಿ ಶಬ್ದ ಆಗ್ತದಲ್ಲ, ಆ ಶಬ್ದದಲ್ಲಿ ಘೋಷ ಅನ್ನುವ ಹೆಸರಿನ ಭಗವಂತ ಇದ್ದಾನೆ. ಘೋಷ ಅನುವಾದದೋಳು ಅಂತ ಕೆಲವರು ಅದನ್ನು ಪದಚ್ಛೇದ ಮಾಡಿದ್ದಾರೆ. ಘೋಷ ಅನ್ನುವ ಭಗವಂತ ಅನುವಾದದಲ್ಲಿದ್ದಾನೆ ಅಂತ. ಅದು ಅನುವಾದ ಅಂದ್ರೆ ಏನು? ಅನುವಾದ ಅಂದ್ರೆ ಟ್ರಾನ್ಸ್ಲೇಷನ್ ಅಂತ ಅರ್ಥ ಆಗ್ತದೆ. ಆ ಅನುವಾದ ಅಂದ್ರೆ ಏನು ಅಂತ ಟ್ರಾನ್ಸ್ಲೇಷನ್ ಅಂತ ಅರ್ಥ ಮಾಡ್ಕೊಂಡು ನಾನು ಗೊಂದಲಕ್ಕೆ ಒಳಗಾದೆ. ಅದು ಅನುವಾದ ಅಂತ ಪದಚ್ಛೇದ ಮಾಡಬಾರ್ದು. ಘೋಷನು ವಾದದೋಳು. ವಾದ ಅಂತಂದ್ರೆ ಬಾಯಲ್ಲಿ ತಿನ್ನುವಾಗ ಕೈಯಿಂದ ಆಗುವ ಶಬ್ದಗಳು ಕೆಲವು ಬೇರೆ, ಪದಾರ್ಥಗಳನ್ನು ಕಲಸುವಾಗ ಆಗುವ ಶಬ್ದಗಳು. ಈಗ ಅದನ್ನು ವ್ಯತ್ಯಾಸ ಮಾಡಿ ತಿಳ್ಕೊಳ್ಬೇಕು. ಪದಾರ್ಥಗಳನ್ನು ಕಲಸುವಾಗ ಚಪಾತಿ, ಭಕ್ರಿ ಮೊದಲಾದಂಥ ಕಠಿಣ ವಸ್ತುಗಳನ್ನು ಮುರಿಯುವಾಗ ಏನು ಶಬ್ದ ಆಗ್ತದಲ್ಲ, ಖಾದ್ಯ ವಸ್ತುಗಳನ್ನು ಮುರಿಯುವಾಗ ಕಲಸುವಾಗ ಏನು ಶಬ್ದ ಆಗ್ತದಲ್ಲ, ಅದರಲ್ಲಿ ಈ ವರಾಹ ಇದ್ದಾನೆ. ಬಿಂದು ರೂಪದಿಂದ ಅನ್ನದಲ್ಲಿ ಮತ್ತು ನೀರಿನಲ್ಲಿದ್ದಾನೆ. ಇನ್ನು ವಾದದಲ್ಲಿ, ವಾದ ಅಂದ್ರೆ ಬಾಯಲ್ಲಿ ಆಗುವ ಶಬ್ದ. ಆ ಕಲಸಿದ ಪದಾರ್ಥಗಳನ್ನು ತಿನ್ನುವಾಗ ಬಾಯಲ್ಲಿ ಏನು ಶಬ್ದ ಆಗ್ತದಲ್ಲ, ಆ ಶಬ್ದಗಳಿಗೆ ಘೋಷ ಅನ್ನುವ ರೂಪದಿಂದ ಆತ ನಿಯಾಮಕನಾಗಿದ್ದಾನೆ. ಹೀಗೆ ಘೋಷನು ವಾದದಳು ಅಂತ ಹೀಗೆ ಪಂಚರತ್ನ ಪ್ರಕಾಶಿಕ ವ್ಯಾಖ್ಯಾನದಲ್ಲಿದೆ. ಹಾಗಾಗಿ ಅನುವಾದದಳು ಅಂತ ಪದಚ್ಛೇದವನ್ನು ಬಿಟ್ಟು ಘೋಷನು ವಾದದಳು ಅಂತ ಇಟ್ಕೊಂಡ್ಬಿಟ್ರೆ ಅದು ಸ್ವಲ್ಪ ಯೋಗ್ಯ ಆಗ್ತದೆ. ಆದರೂ ಇನ್ನು ಮತ್ತಷ್ಟು ಇದು ನಾನು ಒಂದೇ ಸರಿ ಹರಿಕಥಾಮೃತ ಓದ್ತಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಅಧಿಕಾರಯುತವಾಗಿ ಹೇಳಲಿಕ್ಕೆ ಬರ್ತಿಲ್ಲ. ಮತ್ತೆ ಇವೆಲ್ಲ ಸರ್ವಮೂಲದಲ್ಲಿಲ್ಲ, ಇಲ್ಲ ಅದೊಂದು ಹೊಸ ಸಂಗತಿ ಇವೆಲ್ಲ. ಅದಕ್ಕಾಗಿ ಮತ್ತಷ್ಟು ವಿಚಾರ ಮಾಡಿ ಹೇಳ್ತೇನೆ. ಅನುವಾದದಲ್ಲಿ ಘೋಷನಾಮಕ ಅನ್ನೋದಕ್ಕಿಂತ ವಾದದಲ್ಲಿ ಘೋಷನಾಮಕ. ಬಾಯಲ್ಲಿ ಉಂಟಾಗುವ ಶಬ್ದ, ಪುನಃ ಮೆಲ್ಲುವ ಕಾಲ ಆವಾಗ ಆಗುವ ಶಬ್ದ ಏನಿದೆ, ಅಥವಾ ಮೆಲ್ಲುವಾಗ ಅಚ್ಯುತಾನಂತ ಗೋವಿಂದ ಇತ್ಯಾದಿ ಅಂತಿರ್ತೀವಲ್ಲ, ಆ ಶಬ್ದದಲ್ಲಿ ಘೋಷನಾಮಕನಾಗಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು.
ಇದು ಯೋಗ್ಯ. ಅನುವಾದ ಅನ್ನೋದು ಇಲ್ಲಿ ಹೊಂದೋದಿಲ್ಲ. ಊಟಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳನ್ನ, ಅದೇ ಸಂಗತಿಗಳನ್ನ ಹೇಳಬೇಕು. ಇನ್ನ ಶಾಂತಾಖ್ಯ ಜಠರಾಗ್ನಿಯೊಳು ತುಪ್ಪ, ಶಾಂತ ಅನ್ನೋ ಹೆಸರಿನಿಂದ ಆತ ಜಠರಾಗ್ನಿಯೊಳಗಿದ್ದಾನೆ. ಇದು ಹಾಗೆ ನಾದ, ಬಿಂದು, ಘೋಷ, ಶಾಂತ ಈ 4 ರೂಪಗಳನ್ನ ಅಲ್ಲಿ ಹೇಳಿದರು. ಇನ್ನು ಅತಿಶಾಂತ ರೂಪದಿಂದ ಅದನ್ನು ಮುಂದೆ ಹೇಳ್ತಾರೆ. ಒಟ್ಟಾರೆ 8: ಅ, ಉ, ಮ, ನಾದ, ಬಿಂದು, ಕಲ, ಶಾಂತ, ಅತಿಶಾಂತ, ಒಟ್ಟು 8 ಆಗಬೇಕು. ಈಗ ಇಲ್ಲಿ 3 ಹೇಳಿದರು. ನಾದ ಆಯಿತು, ಬಿಂದುವಾಯಿತು, ಘೋಷವಾಯಿತು, ಮತ್ತೆ ಶಾಂತನೂ ಆಯಿತು. ಇನ್ನು ಮುಂದಿಂದ ಏನಂತಂದ್ರೆ ವೈದಿಕವಾದ ಶಬ್ದಗಳು, ವೇದ ಉಚ್ಚಾರ ಇದನ್ನು ಶಬ್ದ ಮಾಡ್ತಿರ್ತೀವಲ್ಲ ನಾವು, ವೈದಿಕ ಸುಶಬ್ದಗಳು ಆ ಶಬ್ದದೊಳಗೆ ಮತ್ತು ಪುತ್ರ ಸಹೋದರ ಅನುಗರೊಳಗೆ, ನಮ್ಮ ಮಕ್ಕಳು, ಸಹೋದರರು ಮತ್ತು ಅನುಗರು, ನಮ್ಮನ್ನು ಅನುಸರಿಸಿಕೊಂಡು ಬದುಕುವಂತಹ ಭೃತ್ಯರು, ಸೇವಕರು ಮತ್ತು ಉಳಿದವರಂಥವ್ರು ಯಾರೇ ಬಂಧು ಬಾಂಧವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಅತಿಶಾಂತ ರೂಪದಿಂದ ಇದ್ದಾನೆ. ಶಾಂತ, ಅತಿಶಾಂತ ಅಂತ ಕೊನೆಯದು. ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಇತಿ ಕ್ರಮ. ವಾಸುದೇವ ಅಂತ ಕೊನೆಯ ರೂಪ, ಅದು ಅತಿಶಾಂತ ರೂಪಕ್ಕೆ ನಿಯಾಮಕ. ಅತಿಶಾಂತ ಅನ್ನುವಂತಹ ಓಂಕಾರದ ಒಂದು ಅವಯವಕ್ಕೆ ನಿಯಾಮಕ. ವಸ್ತುತಃ ನಾವು ಓಂಕಾರ ಉಚ್ಚಾರ ಮಾಡ್ತೀವಲ್ಲ, ಅ, ಉ ಇವೆರಡು ಸೇರಿ ಗುಣಸಂಧಿಯಾಗಿ ಕೊನೆ ಒಂದು ಮ ಒಂದು ಸೇರಿ ಓಂ ಅಂತ ಆಗ್ತದೆ, ಇಷ್ಟೇ ಗೊತ್ತು ನಮಗೆ. ಆದರೆ ಓಂಕಾರ ಅದು ನಾಭಿಮೂಲದಿಂದ ಉಚ್ಚಾರ ಆಗ್ತಾ ಬರ್ತದಂತ. ಅಲ್ಲಿ ಬಂದಾಗ ಅದು ಈ ಕಲಾ, ಬಿಂದು, ಶಾಂತ, ಶಾಂತ ಇದ್ದಿದ್ದು ಅತಿಶಾಂತ ಆಗಿ, ಹೀಗೆ ಆ ಓಂಕಾರವನ್ನು ಉಚ್ಚಾರ ಮಾಡುವಾಗ ಇರುವಂಥ ಭಿನ್ನ ಭಿನ್ನ ಹಂತಗಳವೆಲ್ಲ. ಹಾಗಾಗಿ ಅವೆಲ್ಲ ಅಕ್ಷರಗಳು. ಅಕ್ಷರ ಎಷ್ಟು ಅಂತ ಕೇಳಿದ್ರೆ ನಾವು ಯಾರಾದರೂ ಅದಿಂದ ಕ್ಷ ತನಕ ಅಂತ 51 ಅಕ್ಷರ ಹೇಳ್ತೀವಿ. ಪಾಣಿನಿ 42, 43 ಏನೋ ಹೇಳಿದೆ, ಹಿಂದೂ ಆನಂದ ರಾಮಾಯಣ ಹೇಳುವಾಗ ಹೇಳಿದ್ದೆ. ಮತ್ತೆ ಕನ್ನಡ ವರ್ಣಮಾಲೆಯಲ್ಲಿ ಒಂದಿಷ್ಟು ಅಕ್ಷರಗಳು ಬೇರೆ, ಹಿಂದಿಯಲ್ಲಿ ಬೇರೆ, ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಕೆಲವೊಂದು ಡಿಲೀಟ್ ಮಾಡಿ ಕೆಲವೊಂದು ಸೇರಿಸಿಕೊಂಡು ಮಾಡಿಬಿಟ್ಟಿದ್ದಾರೆ. ಈ ಬಿಂದು, ನಾದ, ಕಲಾ, ಶಾಂತ, ಅತಿಶಾಂತ ಇವೆಲ್ಲ ವರ್ಣ ಅಂತ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ, ವ್ಯವಹಾರದಲ್ಲಿ ಅದನ್ನು ಬಳಕೆನೂ ಮಾಡೋದಿಲ್ಲ. ಅವೆಲ್ಲ ಇಂಥ ಸೂಕ್ಷ್ಮವಾದ ಓಂಕಾರ ಇತ್ಯಾದಿಗಳನ್ನು ಉಚ್ಚಾರ ಮಾಡುವಾಗ ಬರುವ ಅಲ್ಲಿ ಮಾತ್ರ ಉಪಯೋಗ ಆಗುವಂಥ ವರ್ಣಗಳು. ಅಂತೂ ಓಂಕಾರ 8 ವರ್ಣಗಳನ್ನು ಒಳಗೊಂಡಿದೆ. ಆ 8 ವರ್ಣಗಳಿಗೆ ವಾಚ್ಯನಾದವನು ಆ, ಊಮ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ, ಹೀಗೆ 8. ವೈದಿಕ ಶಬ್ದಗಳಲ್ಲಿ ಮಕ್ಕಳಲ್ಲಿ, ಸಹೋದರರಲ್ಲಿ, ಭೃತ್ಯರಲ್ಲಿ ಅತಿಶಾಂತ ರೂಪದಿಂದ ಈತ ಇದ್ದಾನೆ. ಇನ್ನ ಅ, ಉಮ ಅಂತೂ ಗೊತ್ತಿದ್ದೇ ಇದೆ. ಅಕಾರಕ್ಕೆ ಕೃಷ್ಣ, ಉಕಾರಕ್ಕೆ ರಾಮ, ಮಕಾರಕ್ಕೆ ನರಸಿಂಹ. ಇದು ಐತರೇಯ ಉಪನಿಷತ್ನಲ್ಲೂ ಬಂದಿದೆ, ಯತಿ ಪ್ರಣವ ಕಲ್ಪದಲ್ಲೂ ಕೂಡ ಬಂದಿದೆ. ಇದು ಪ್ರಮೇಯ ರತ್ನಾಕರ ಅಂತ ಅಲ್ಲಿದ್ ಮಾತು. ನಾದಾಭಿಮಾನಿ ಕ್ರೋಢಸ್ತು, ಕ್ರೋಢ ಅಂದ್ರೆ ವರಾಹ, ಅವನು ಭೋಜನಸ್ಥ ರವೇಶು. ರವ ಅಂದ್ರೆ ಶಬ್ದ, ಭೋಜನ ಪದಾರ್ಥಗಳಲ್ಲಿ ಏನು ಶಬ್ದ ಇರ್ತದಲ್ಲ ಅಲ್ಲಿದ್ದಾನೆ. ಕ್ರೋಢ ರೂಪಿ ಯಾವುದು, ವರಾಹ ರೂಪಿ ಆದಂಥ ನಾದ. ಬಿಂದುಮಾನಿ ವಿಷ್ಣುದೇವ, ಬಿಂದುವಿಗೆ ವಾಚ್ಯನಾದಂಥ ವಿಷ್ಣು ಏನಿದ್ದಾನಲ್ಲ, ಅಲ್ಲಿ ಹಾಗೆ ಬಂತು. ಕೃಷ್ಣೋ ರಾಮೋ ವರಾಹಶ್ಚ, ಕೃಷ್ಣೋ ರಾಮೋ ನೃಸಿಂಹಶ್ಚ, ವರಾಹೋ ವಿಷ್ಣುರೇವಚ. ಬಿಂದು ಅನ್ನೋದು 5ನೇದ್ದು, ವಿಷ್ಣು ಅನ್ನೋದು 5ನೇದ್ದೆ. ಬಿಂದುಮಾನಿ ವಿಷ್ಣುದೇವ ಜಲಾನ್ನ ಸ್ತೋತ್ರವೃತ್, ಅನ್ನದಲ್ಲಿ ಮತ್ತು ನೀರಿನಲ್ಲಿ ಇದ್ದಾನೆ. ಘೋಷಾನುವಾದ ಶಬ್ದೇಶು, ಇದು ಘೋಷಾನುವಾದ ಶಬ್ದೇಶು ಅಂತ ಪ್ರಿಂಟ್ ಮಾಡಿದ್ದಾರೆ. ಅದ್ರ ಬದಲಾಗಿ ಅದು ಘೋಷೋನುವಾದ ಶಬ್ದೇಶು ಅಂತ ಆಗಬೇಕು ಅಂತ ನನಗೊಂದು ಸಂಶಯ ಇದೆ. ಎಲ್ಲ ಕಡೆ ಹಾಗೇ ಇದೆ, ತಿಳ್ಕೋಬೇಕು. ಮುದ್ರಾ ಇದ್ರ ಬಗ್ಗೆ ಇಷ್ಟು ನಮಗೆ ಹಾವಳಿ ಮಾಡಿರ್ತಾರೆ. ಆ ತಪ್ಪಾಗಿ ಮುದ್ರಣ ಆಗಿದ್ದನ್ನು ಹೇಗೂ ಸರಿಪಡಿಸಿಕೊಂಡು ಅದಕ್ಕೆ ಒಂದು ಅರ್ಥ ಹೇಳುವಂಥ ಪ್ರಸಂಗ ಬರ್ತದೆ. ಘೋಷೋನುವಾದ ಶಬ್ದೇಶು ಅಂದರೆ ಘೋಷ, ಘೋಷ ಅನ್ನುವ ಹೆಸರಿನ ಭಗವಂತನು ಅನುವಾದ ಶಬ್ದಗಳಲ್ಲಿ ಇದ್ದಾನೆ ಅಂತ ಹಾಗೆ ತಿಳ್ಕೊಳ್ಬೇಕು. ಘೋಷಾನುವಾದ ಶಬ್ದೇಶು ಅನ್ನೋದು ಅಷ್ಟು ವ್ಯಾಕರಣ ದೃಷ್ಟಿಯಿಂದ ಅಷ್ಟು ಸರಿಯಾದ ಪಾಠ ಅಲ್ಲ. ಅದು ಸಂಶೋಧನೆ ಮಾಡಬೇಕಷ್ಟೇ, ಎಲ್ಲೆಲ್ಲಿ ಪುಸ್ತಕಗಳನ್ನು ಹುಡುಕಾಡಬೇಕು. ಶಾಂತಾಖ್ಯೋ ಜಠರೇ ಸ್ಥಿತ, ಜಠರಾಗ್ನಿಯಲ್ಲಿ ಶಾಂತ ಅನ್ನೋ ರೂಪದಿಂದ ಇದ್ದಾನೆ. ಪುತ್ರಮಿತ್ರ ಕಲತ್ರಾದೌ ಶಾಂತಾಖ್ಯ ಜಠರೇ, ಪುತ್ರಮಿತ್ರ ಕಲತ್ರಾದೌ ವೇದಶಾಸ್ತ್ರೇಷು ಸರ್ವದಾ. ಅಲ್ಲೆಲ್ಲ ಪುತ್ರರಲ್ಲಿ, ಸ್ನೇಹಿತರಲ್ಲಿ, ಪತ್ನಿಯಲ್ಲಿ ಮತ್ತು ವೇದಾದಿಗಳಲ್ಲಿ ಅತಿಶಾಂತ ಅನ್ನುವ ಅನ್ನೋ ರೂಪದಿಂದ ಅತಿಶಾಂತ ಅನ್ನುವ ಹೆಸರಿನ ಕೃಷ್ಣ ಅಲ್ಲಿ ಇದ್ದಾನೆ. ಅವನ ಪಾದ ಕಮಲಗಳನ್ನು ಅಲ್ಲಿ ಧ್ಯಾನ ಮಾಡು. ಯಾರಿಗಾದರೂ ನೋಡ್ರಿ ಎಷ್ಟು ಚೆನ್ನಾಗಿದೆ. ಶಾಂತ, ಅತಿಶಾಂತ ಅಂತ ಯಾರು ಹೆಂಡತಿ ಹೆಸರು ಇಟ್ಕೊಂಡಿದ್ರೆ ಅಲ್ಲಿ ಅತಿಶಾಂತ ಅನ್ನೋ ರೂಪದಿಂದಲೇ ಭಗವಂತ ಇರ್ತಾನೆ. ಪುತ್ರ ಮಿತ್ರ ಕಲತ್ರಾದವು, ದಾಸರು ಇಲ್ಲ ಮೇಲೆ ಕಲತ್ರ ಹೆಂಡತಿ ಹೇಳಲಿಲ್ಲ, ಪುತ್ರ ಸಹೋದರ ಅನುಗರು ಅಂತ ಅಷ್ಟೇ ಹೇಳಿದರು. ಮೂಲ ಪ್ರಮೇಯ ರತ್ನಾಕರ ಅನ್ನೋ ಗ್ರಂಥ ಹೆಂಡತಿಯನ್ನು ಹೇಳಿದೆ. ಹೆಂಡತಿ ಮೊದಲಾದವರಲ್ಲಿ ಅತಿಶಾಂತ ಅನ್ನೋ ರೂಪದಿಂದ ಭಗವಂತ ಇದ್ದಾನೆ. ಯಾವಾಗಾದ್ರೆಲ್ಲ ಬಹಳ ಕೋಲಾಹಲ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಮನೆಯೊಳಗೆ ಗದ್ದಲ ಮಾಡಿದರೆ
ಒಳಗೆ ಅತಿ ಶಾಂತ ಇದ್ದಾನೆ, ಅವನಂತ ನೀವು ಶಾಂತರಾಗಿರ್ರಿ ಅಂತ ಅವ್ರಿಗೆ ಒಂದಿಷ್ಟು ಸೂಚನೆ ಕೊಡಬಹುದು. ಜಠರಾಗ್ನಿ ಒಳಗೆ ಶಾಂತ, ಕೇವಲ ಶಾಂತ. ಹಾಗಾಗಿ ಜಠರಾಗ್ನಿ ಒಳಗೆ ಶಾಂತ ಆಗಿರೋದ್ರಿಂದಲೇ ಊಟ ಮಾಡಿದ್ರೆ ಒಬ್ಬ ಮನುಷ್ಯನ ಹೊಟ್ಟೆ ಶಾಂತ ಆಗಿ ಮನಸ್ಸಿಗೆ ಒಂದು ಶಾಂತಿನೂ ಸಿಗ್ತದೆ. ಇವೆಲ್ಲ ಪ್ರಮೇಯ ರತ್ನಾಕರದ್ದು, ಸರ್ವಮೂಲದಲ್ಲಿಲ್ಲ. ವೇದಮಾನಿ ರಮಾ ಅನುಪಾಸ್ಯ ಗುಣೋದಧಿ ಗುಣತ್ರಯ ವಿವರ್ಜಿತ ಸೋದರಸ್ಥಿತ ನಿಖಿಲ ಬ್ರಹ್ಮಾಂಡಾದ್ವಿಲಕ್ಷಣನು ಸಾಧು ಸಮ್ಮತವೆನಿಸುತ್ತಿಹ ನಿಶುಸೀದ ಗಣಪತೆ ಎಂಬ ಶ್ರುತಿ ಪ್ರತಿಪಾದಿಸುವುದು ಅನವರತ ಗುಣಪ್ರಾಂತ ಗಾಣದಲೇ. ಪೂರ್ಣದಾಸರಿಗೆ ಭಾಗವತ 11ನೇ ಸ್ಕಂದ ನೆನಪಾಗಿಬಿಟ್ಟಿದೆ. ಅದು ನೆನಪಾಗಿ 11ನೇ ಸ್ಕಂದದ ಭಾಗವತ ಶ್ಲೋಕಗಳು, ಆ ಭಾಗವತ ಶ್ಲೋಕಕ್ಕೆ ಮೂಲ ಆಗಿರುವಂತಹ ಒಂದು ವೇದವಾಕ್ಯ, ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ, ಅದೆಲ್ಲ ಅವರಿಗೆ ನೆನಪಾಗಿ ಈ ಪದ್ಯವನ್ನು ಆಚಾರ್ಯ ದಾಸರು ರಚನೆ ಮಾಡಿದ್ದಾರೆ. ವೇದಕ್ಕೆ ಅಭಿಮಾನಿ ದೇವತೆ ಆದವಳು ಲಕ್ಷ್ಮಿ. ಆ ಲಕ್ಷ್ಮೀ ದೇವಿಗೆ ವೇದಕ್ಕೆ ಅಭಿಮಾನಿ ದೇವತೆ ಆದವಳು ಲಕ್ಷ್ಮೀದೇವಿ, ಅವಳು ಕೂಡ ಭಗವಂತನ ಎಲ್ಲಾ ಗುಣಗಳನ್ನು ಕೂಡ ಪೂರ್ಣವಾಗಿ ತಿಳಿಯಲಾರಳು. ಅವನು ಗುಣತ್ರಯಗಳಿಂದ ವಿವರ್ಜಿತನಾದವನು, ಇನ್ನೊಬ್ಬರನ್ನ ಗುಣಗಳಿಂದ ಕಟ್ಟಿ ಹಾಕ್ತಾನೆ ಹೊರತು ತಾನು ಆ ಗುಣಗಳನ್ನ ಮೀರಿ ನಿಂತಿದ್ದಾನೆ. ತನ್ನ ಹೊಟ್ಟೆಯೊಳಗಿರುವಂತಹ ಅಖಿಲ ಬ್ರಹ್ಮಾಂಡ ಇದೆಯಲ್ಲ, ಒಳಗೆ ಎಲ್ಲವನ್ನು ಒಳಗಿಟ್ಕೊಂಡು ಕೂತಿದ್ದಾನೆ. ಆದ್ರೆ ಅದಕ್ಕಿಂತ ಪೂರ್ಣ ವಿಲಕ್ಷಣ. ನಿಖಿಲ ಬ್ರಹ್ಮಾಂಡಾತ್ ವಿಲಕ್ಷಣನು. ಆ ಬ್ರಹ್ಮಾಂಡಾತ್ ಅಂತ ಅದೆಲ್ಲ ಸಂಸ್ಕೃತದ್ದೇ ವಿಭಕ್ತಿ, ಯಥಾವತ್ತಾಗಿ ಸಂಸ್ಕೃತದ ವಿಭಕ್ತಿ ತಗೊಂಡಿದ್ದಾರೆ ಅಷ್ಟೇ ಅವರು. ಬ್ರಹ್ಮಾಂಡದಿಂದ ಅನ್ಬೇಕು ಕನ್ನಡದಲ್ಲಿ, ಆದ್ರೆ ಬ್ರಹ್ಮಾಂಡದಿಂದ ವಿಲಕ್ಷಣ ಅಂತ ಅನ್ಲಿಲ್ಲ, ಬ್ರಹ್ಮಾಂಡಾದ್ ವಿಲಕ್ಷಣ ಅಂತ ಪಂಚಮಿ ವಿಭಕ್ತಿ, ಸಂಸ್ಕೃತದ್ದೇ ಪಂಚಮಿ ವಿಭಕ್ತಿ ತಗೊಂಡಿದ್ದಾರೆ. ಸಾಧು ಸಮ್ಮತವೆನಿಸುತ್ತಿಹ ನಿಶುಸೀದ ಗಣಪತಿ ಅಂತ ಒಂದು ವೇದ ಇದೆ. ಅದು ಸಜ್ಜನರಿಗೆ ಅತ್ಯಂತ ಪ್ರೀತಿಕರವಾದ ಮಂತ್ರ ಅದು. ಯಾಕಂದ್ರೆ ಪೂಜೆ ಮಾಡುವಾಗ ಮೊದಲು ಆ ಮಂತ್ರ ಬೇಕೇ ಬೇಕು. ಆ ಮಂತ್ರವನ್ನು ಹೊಂದಿಕೊಂಡಿರುವಂತಹ ಭಾಗವತದ ಒಂದು ಪದ್ಯನೂ ಕೂಡ ಇದೆ 11ನೇ ಸ್ಕಂದದಲ್ಲಿ. ಆದ್ರೆ ಆ ಶ್ರುತಿ ಕೂಡ ಅವನ ಗುಣಗಳನ್ನು ಸೀಮೆಯನ್ನು ಕಾಣದೆ ಅವನನ್ನು ಕೇವಲ ಹೊಗಳಿಕ್ಕೆ ಪ್ರಯತ್ನ ಪಡ್ತಾ ಇದೆ ಹೊರತು ಪೂರ್ಣವಾಗಿ ಆತನನ್ನು ಹೊಗಳಿಕ್ಕೆ ಅದು ಕೂಡ ಸಮರ್ಥ ಆಗಲಿಲ್ಲ. ಇದೇನ್ ಹಾಗಾದ್ರೆ ಅಂದ್ರೆ, ನಿಶುಸೀದ ಗಣಪತೆ ಗಣೇಶುತ್ವಾಮ ಹುರ್ವಿಪ್ರಥಮಂ ಕವೀನಾಂ ನರತೆ ಪ್ರಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ಇಲ್ಲಿ ಕೂತಾಗ ಈಗ ಎಲ್ಲಾರದು ಪರಮಾತ್ಮನದು, ಲಕ್ಷ್ಮೀದೇವಿದು, ಆ ಬಳಿಕ ಮುಖ್ಯ ಪ್ರಾಣಂದು ಎಲ್ಲ ಮಂತ್ರಗಳನ್ನು ಹೇಳಿ, ರುದ್ರನಿಗೆ ಸಂಬಂಧಪಟ್ಟ ಒಂದು ಮಂತ್ರ ಹೇಳಿ, ಮುಂದೆ ಗಣಪತಿಗೆ ಸಂಬಂಧಪಟ್ಟಂತೆ ಮಂತ್ರ ಅಂತ ಇದನ್ನು ಹೇಳಿರ್ತಾನಲ್ಲ, ಗಣಪತಿಗೆ ಸಂಬಂಧಪಟ್ಟಂತೆನೂ ಕೂಡ ಆಯಿತು. ಇದೇ ಮಂತ್ರ ಹೇಳಲಿಕ್ಕೆ ಏನು ಕಾರಣ ಅಂತಂದ್ರೆ, ಪೂಜಾ ಪ್ರಾರಂಭದಲ್ಲಿ ಹೇಗೆ ಈ ಮಂತ್ರ ಹೇಳ್ತೀವಲ್ಲ, ಹೇಳೋದಕ್ಕೊಂದೇನು ಸಾರ್ಥಕ್ಕೆ ಇದೆಲ್ಲ, ಹಾಗೆ ಪ್ರವಚನ ಕೂಡ ಒಂದು ಪೂಜಾ. ಅವನು ಇಲ್ಲಿ ಬಂದು ಈ ಪ್ರವಚನ ಅನ್ನುವಂಥ ಪೂಜಾವನ್ನು ಕೂಡ ಸುಲಲಿತವಾಗಿ ನಡೆಸಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಮಂತ್ರವನ್ನು ಉದ್ದೇಶಪೂರ್ವಕವಾಗಿ ನಾನು ತಗೊಂಡಿರ್ತೇನೆ. ಹಿಂದೆ ಯಾವಾಗೊಂದ್ಸರಿ ಅರ್ಥವನ್ನು ಅಸ್ಪಷ್ಟವಾಗಿ ಹೇಳಿದ್ದೆ. ಋಗ್ವೇದದ 10ನೇ ಮಂಡಲದಲ್ಲಿ ಬರುವಂತಹ ಮಂತ್ರ ಅದು, 9ನೇ ಮಂತ್ರ 112ನೇ ಅಧ್ಯಾಯ ಅಂತ ಕಾಣಿಸ್ತದೆ. ವೇದಮಾನಿ ರಮಾ ಅನುಪಾಸ್ಯ. ವೇದಮಾನಿದಂತಹ ರಮಾದೇವಿ ಏನಿದ್ದಾಳಲ್ಲ, ಅವಳಿಂದ ಅನುಪಾಸ್ಯ ಅಂದ್ರೆ ಪೂರ್ಣವಾಗಿ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹದ್ದು. ಅಂಥ ಗುಣ ಮಹೋದಧಿ, ಅಂಥ ಗುಣಗಳಿದ್ದವನು, ಗುಣತ್ರಯ ವಿವರ್ಜಿತ, ಎಲ್ಲಾ ಗುಣಗಳನ್ನು ಕೂಡ ಮೀರಿ ನಿಂತವನು, ಸೋದರ ಅಂದ್ರೆ ತನ್ನ ಹೊಟ್ಟೆಯಲ್ಲಿರುವಂತಹ ನಿಖಿಲ ಬ್ರಹ್ಮಾಂಡ ವಿಲಕ್ಷಣ, ಸಂಪೂರ್ಣವಾದಂತಹ ಬ್ರಹ್ಮಾಂಡಕ್ಕಿಂತ ಭಿನ್ನನಾಗಿದ್ದಾನೆ. ಸಾಧು ಅಂದ್ರೆ ಸಜ್ಜನರು, ಜ್ಞಾನಿಗಳು, ಅವರಿಗೆ ಸಮ್ಮತವಾದಂತಹ ನಿಶುಸೀದ ಗಣಪತಿ ಅನ್ನುವಂತಹ ವೇದವಾಕ್ಯ ಏನಿದೆ, ಅದು ಆ ವೇದವಾಕ್ಯ ಶ್ರುತಿ ಪ್ರತಿಪಾದಿಸುವುದು ಅನವರತ ಅವನ ಗುಣ ಪ್ರಾಂತ ಕಾಣದಲೇ. ಆ ಭಗವಂತನ ಗುಣಗಳು ಎಷ್ಟಿವೆ ಅಂತ ಅನ್ನೋದು ಅದಕ್ಕೂ ಕೂಡ ತಿಳಿತಾ ಇಲ್ಲ. ಆದ್ರೆ ಹಾಗೆ ಅನಾದಿ ಕಾಲದಿಂದ ಆತನನ್ನು ಪ್ರತಿಪಾದನೆ ಮಾಡ್ತಾನೆ ಇದೆ. ಆ ಪ್ರತಿಪಾದನೆ ಮಾಡೋದನ್ನ ಅದನ್ನ ನಿಲ್ಲಿಸಲಿಲ್ಲ. ಈಗ ಆ ನಿಶುಸೀದ ಗಣಪತಿ ಅಂತ ಅನ್ನೋದಕ್ಕೆ ಏನು ಮೂಲ ಇದೆಯಲ್ಲ, ಅದನ್ನ ಭಾಗವತದ ಆ ದಶಮ ಸ್ಕಂದ ಅದನ್ನೀಗ ಅನುಸಂಧಾನ ಮಾಡೋಣ. ಪರೀಕ್ಷಿತ ರಾಜನಿಗೆ ಶುಕಮುನಿಗಳು ಸಮಾಧಾನ ಹೇಳ್ತಾ ಇದ್ದಾರಂತೆ. ಶುಕಮುನಿಗಳು ಭಾಗವತವನ್ನ ಪರೀಕ್ಷಿತ ರಾಜನಿಗೆ ಹೇಳಿಸಿದ್ದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ಅಲ್ಲಿ ಅವನು ಏನೇನೋ ಪ್ರಶ್ನೆಗಳನ್ನು ಅವ್ರನ್ನ ಕೇಳ್ತಾ ಹೋದ. ಬ್ರಹ್ಮಣ್ಯನಿರ್ದೇಶೇ ನಿರ್ಗುಣೇ ಗುಣವೃತ್ತಯ ಕಥಂ ಚರಂತಿ ಶ್ರುತಯ ಸಾಕ್ಷಾತ್ ಸತಸತಃ ಪರೇ. ಇಡೀ ಭಾಗವತ 11 ಸ್ಕಂದವೇ ಪ್ರಮೇಯಗಳನ್ನು ಬಹಳವಾಗಿ ಒಳಗೊಂಡದ್ದು, ಕಥಾ ಹೆಚ್ಚಿಲ್ಲ ಅಲ್ಲಿ. ಅದ್ರೊಳಗೆ ಈ ಶ್ರುತಿ ಗೀತಾ ಅಂತ ಅನ್ನೋದಿದೆಯಲ್ಲ, ಶ್ರುತಿ ಗೀತಾ ಅಂತಂದ್ರೆ
ವೇದಗಳು ಮಾಡಿದಂತಹ ಭಗವಂತನ ಸ್ತೋತ್ರ ಅಂತ ಅರ್ಥ. ಕೆಲವು ಕಡೆ ಅದಕ್ಕೆ ವೇದಸ್ತುತಿ ಅಂತ ಕರೀತಾರೆ, ಈ ಉತ್ತರ ಭಾರತದ ಪಾಠಗಳಿಗೆಲ್ಲ. ನಮ್ಮ ಕಡೆ ಎಲ್ಲ ಶ್ರುತಿಗೀತ ಅಂತ ಕರೀತಾರೆ. ಎಲ್ಲ ಅರ್ಥ ಒಂದೇ. ರಾಜ ಏನ್ ಕೇಳಿದ, ಶುಕಾಚಾರ್ಯರೇ, ಪರಬ್ರಹ್ಮ ಅಂದ್ರೆ ಅನಿರ್ದೇಶ್ಯ, ಯಾವ ಶಬ್ದಗಳಿಂದ ಅದನ್ನು ಪೂರ್ಣವಾಗಿ ಹೇಳಲಿಕ್ಕೆ ಬರೋದಿಲ್ಲ, ನಿರ್ಗುಣ ಬೇರೆ. ಈ ಶಬ್ದಗಳು ಅವನನ್ನು ಹೇಳೋದು ಹೇಗೆ? ಯಾವುದಾದ್ರೂ ಶಬ್ದವು ಅವನು ಬಹಳ ಬಲಿಷ್ಠ, ಬಹಳ ಎತ್ತರ ಆಗಿದ್ದಾನೆ, ನೋಡ್ಲಿಕ್ಕೆ ಸುಂದರವಾಗಿದ್ದಾನೆ, ಮೂಳ್ನಗೆ ಹೀಗಿದೆ, ಕಣ್ಣು ಹೀಗಿದೆ, ಮೂಗು ಹೀಗಿದೆ ಅಂದ್ರೆ ಇದೇನು? ನಮ್ಮ ಎಲ್ಲಾ ಶಬ್ದಗಳು ಕೂಡ ಸಂಸ್ಕೃತವೇ ಮಾತಾಡಲಿ, ಕನ್ನಡವೇ ಮಾತಾಡಲಿ, ಸತ್ವದ ಸ್ತಮೋ ಗುಣಗಳಿಂದ ಕೂಡಿದ ವಸ್ತುಗಳನ್ನೇ ಹೇಳ್ತಾ ಹೊರತೀವೋ, ಆ ಗುಣಗಳಿಂದ ಮೀರಿದಂತಹ ವಸ್ತುವನ್ನು ಹೇಳಲಿಕ್ಕೆ ಈ ಶಬ್ದಗಳಿಗೆ ಶಕ್ತಿಯೇ ಇಲ್ಲ. ಹಾಗಿದ್ದಾಗ ಪರಮಾತ್ಮನನ್ನ ನಿರ್ಗುಣ ಅಂತ ನೀವು ಅಂತೀರಿ, ಈ ಶಬ್ದಗಳು ಆ ಗುಣರಹಿತನಾದ ಪರಮಾತ್ಮನ ಹೇಳೋದು ಹೇಗೆ? ಕಥಂ ಚರಂತಿ ಶ್ರುತಯ, ವೇದಗಳು ಹೇಳೋದು ಹೇಗೆ ಅಂತ ಅವನ ಪ್ರಶ್ನೆ. ಮತ್ತೆ ಅವನಿಗೆ ಮತ್ತೊಂದು ಸಂಶಯ ಏನಂತಂದ್ರೆ, ಈಗ ನಾವೆಲ್ಲ ಇದ್ದೇವೆ, ಸೃಷ್ಟಿ ಆಗಿದೆ, ನೀವು ಸುರಾಪಾನ ಮಾಡಬೇಡ್ರಿ, ಇಂಥ ಕೆಲಸ ಮಾಡ್ರಿ, ಅಗ್ನಿಹೋತ್ರ ಮಾಡ್ರಿ, ಪರಮಾತ್ಮನನ್ನು ಧ್ಯಾನ ಮಾಡ್ರಿ, ವಿಷ್ಣು ಕರ್ಮಾಣಿ ಪಶ್ಯತ, ನೋಡೋದಿದ್ರೆ ಭಗವಂತನ ಗುಣಕರ್ಮಗಳನ್ನು ನೋಡ್ರಿ, ಯಾರ್ಯಾರ್ದು ಗುಣಕರ್ಮಗಳನ್ನು ಯಾಕೆ ನೋಡ್ತೀರಿ? ಹೀಗೆಲ್ಲ ವೇದಗಳು ನಮಗೆ ಹೇಳ್ತವೆ. ಪ್ರಳಯ ಕಾಲದಲ್ಲಿ ವೇದಗಳು ಯಾರಿಗೋಸ್ಕರ ಏನನ್ನು ಹೇಳ್ತವೆ ಅಂತ ಪ್ರಶ್ನೆ ಅವನು. ಪ್ರಳಯ ಕಾಲದಲ್ಲಿ ಯಾರು ಇರೋದಿಲ್ಲಲ್ಲ, ಚತುರ್ಮುಖ ಬ್ರಹ್ಮನೂ ಇರೋದಿಲ್ಲ. ಆವಾಗ ಇರೋರು, ಎಚ್ಚರದಿಂದ ಇರೋರು ಅಂತಂದ್ರೆ ಪರಮಾತ್ಮ ಮತ್ತು ಲಕ್ಷ್ಮಿ ಮಾತ್ರ. ಹಾಗೆ ನೋಡಿದ್ರೆ ಚತುರ್ಮುಖ, ಮುಖ್ಯ ಮತ್ತು ಮುಖ್ಯವಾಗಿ ಇವರೆಲ್ಲ ಪ್ರಳಯೇಪಿ ಪ್ರತಿಭಾತ ಪರಾವರ ಅಂತ ಕರೀತಾರೆ. ಪ್ರಳಯದಲ್ಲಿ ಅವ್ರಿಗೆ ಎಚ್ಚರ ತಪ್ಪಿರೋದಿಲ್ಲ, ಚತುರ್ಮುಖನಿಗೆ ಮುಖ್ಯವಾಯುವಿಗೆ. ನಮಗೆಲ್ಲ ಎಚ್ಚರ ತಪ್ಪಿ ಬಿಟ್ಟಿರ್ತದೆ, ಸುಖನೂ ಇಲ್ಲ ದುಃಖವೂ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇರ್ತೇವೆ. ಅವ್ರದ್ದು ಹಾಗಲ್ಲ, ಎಚ್ಚರ ಇದ್ದಿರಬಹುದು, ಆದ್ರೆ ಅವರು ಕೂಡ ಅವಾಗ ಕ್ರಿಯಾ ಮಾಡ್ತಿರೋದಿಲ್ಲ. ಕ್ರಿಯಾ ಮಾಡ್ತಿಲ್ಲ ಅಂದಮೇಲೆ ಆವಾಗ ವೇದಗಳು ಪ್ರಳಯ ಕಾಲದಲ್ಲಿ ಯಾರಿಗೆ ಏನನ್ನು ಹೇಳ್ತವೆ, ಈ ವಿಧಿ ನಿಷೇಧ ಇದೆಲ್ಲ ಯಾರ ಸಲುವಾಗಿ? ಈಗ ಅವನು ಸ್ವಲ್ಪ ವಿಸ್ತಾರವಾದ ಪ್ರಶ್ನೆಗಳನ್ನು ಮಾಡ್ತಾ ಹೋದ. ಹಾಗಾಗಿ ಪ್ರಳಯ ಕಾಲದಲ್ಲಿ ವೇದವು ಪ್ರಮಾಣವಾಗಿ ಉಳಿಯೋದಿಲ್ಲ. ಮತ್ತೆ ಅವನನ್ನು ಸ್ತೋತ್ರ ಮಾಡ್ತದಂದ್ರೆ ಸ್ತೋತ್ರ ಆದ್ರೂ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಸ್ತೋತ್ರ ಮಾಡೋದಂದೇನು? ಗುಣಗಳನ್ನು ಸ್ತೋತ್ರ ಮಾಡಬೇಕು. ಪರಮಾತ್ಮ ನಿರ್ಗುಣ ಅಂದ್ರೆ ಅವನು ಗುಣಗಳನ್ನು ಹೇಗೆ ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯ? ರಾಜನಿಗೆ ಗೊತ್ತು, ಆತ ಜ್ಞಾನಿಯೇ, ಆದರೂ ಆ ಥರ ಪ್ರಶ್ನೆ ಮಾಡಿದ. ಜೀವರು ಎಚ್ಚರಿಕೆಯಿಂದ ಇರೋದಿಲ್ಲ. ಅವಾಗ ಸ್ತೋತ್ರ ಯಾರು ಮಾಡಬೇಕು? ನಿಶುಸೀದ ಗಣಪತಿ ಅಂತ ಒಂದು ಮಂತ್ರ ಯಾರೋ ಋಷಿ ಕಂಡು ಹಿಡ್ದ. ನೀವು ಪೂಜೆ ಮಾಡುವಾಗ ನೀವು ಉಪಯೋಗ ಮಾಡ್ತೀರಿ, ನಾನು ಪೂಜೆ ಮಾಡುವಾಗ ನಾನು ಉಪಯೋಗ ಮಾಡ್ತೀನಿ. ಪ್ರಳಯ ಕಾಲದಲ್ಲಿ ಎಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಈ ವೇದವಾಕ್ಯ ಉಪಯೋಗ ಮಾಡ್ಕೊಳ್ಳೋರು ಯಾರು? ಅದು ಕೇಳಿಸ್ಕೊಳ್ಳೋರು ಯಾರು? ಹೇಳೋರು ಯಾರು? ಎಲ್ಲಾ ಜೀವರು ಅವರು ಎಚ್ಚೆತ್ತಿರುವುದೇ ಇಲ್ಲ. ಹಾಗಾಗಿ ವೇದ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಪ್ರಶ್ನೆ ಮಾಡಿದಾಗ ಆ ಶುಕಾಚಾರ್ಯರು ಅವನಿಗೆ ವಿಸ್ತಾರವಾಗಿ ಅದರ ಒಂದು ತತ್ವವನ್ನು ಹೇಳ್ತಾ ಹೋದ್ರು. ಜಯ ಜಯ ಜಸ್ಯಜಾ ಮಜಿತ ದೋಷ ಗೃಭೀತ ಗುಣಾಂ ತ್ವಮಸಿ ಯದಾತ್ಮನ ಅಂತ ಹೀಗೆ ಆ ಶ್ರುತಿಗೀತ ಅಥವಾ ವೇದಸ್ತುತಿ ಏನಿದೆಯಲ್ಲ ಅದರ ಒಂದು ಮೊದಲನೇ ಪದ್ಯ ಅದು. ಅದರಲ್ಲಿ ಅಜಿತ ಅನ್ನುವ ಹೆಸರಿನ ಭಗವಂತನೇ ಎದ್ದೇಳು, ನಿನಗೆ ಜಯ ಆಗಲಿ ಅಂತ ಭಗವಂತನ ಎಚ್ಚರಿಸ್ತದಂಥದ್ದು. ಭಗವಂತನ ಸ್ತೋತ್ರ ಮಾಡೋದು ನಾವು ನೀವೆಲ್ಲ ಅಂತ ಉತ್ತರ ಕೊಟ್ಟಂಗಾಯ್ತು. ನೀವೆಲ್ಲ ಮಲ್ಕೊಂಡಿದ್ರೇನೆ ಆಯ್ತು, ಲಕ್ಷ್ಮಿ ಯಾವತ್ತೂ ಮಲ್ಕೊಂಡಿರೋದಿಲ್ಲ, ವೇದಗಳಿಗೆ ಅಭಿಮಾನಿ ಯಾಕೆ? ಹಾಗಾಗಿ ಶ್ರುತಿಗೀತ ಅಂದ್ರೆ ಶ್ರುತಿಯು ತನ್ನ ವಾಕ್ಯಗಳನ್ನೇ ತಾನೇ ಸ್ತೋತ್ರ ಮಾಡಿತ್ತು. ನಾವು ಅದನ್ನು ಉಪಯೋಗ ಮಾಡ್ಕೊಂಡ್ರೆ ವೇದ ವಾಕ್ಯಗಳನ್ನ ನಾವು ಹೇಳಿದ್ದಾಯ್ತು. ನೀವು ಪೂಜೆ ಮಾಡುವಾಗ ನೀವು ಹೇಳಿದ್ದು, ನಾನು ಪೂಜೆ ಮಾಡುವಾಗ ನಾನು ಹೇಳಿದೆ. ಮಂತ್ರಗಳು ವೇದದ್ದು. ಅಲ್ಲೇ ಆದ್ರೆ ಅವಳೇ ವೇದ, ಸ್ತೋತ್ರ ಮಾಡುವಳು ಅವಳೇ, ವೇದವೂ ಅವಳೇ. ಅದು ವೈಶಿಷ್ಟ್ಯ ಆಕೆಗೆ. ಹಾಗಾಗಿ ಆಕೆ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಹೋದ್ಲು. ನೀನು ಎದ್ದೇಳು, ಈ ಜೀವ ಜಡ ಇವನ್ನೆಲ್ಲ ಸೃಷ್ಟಿ ಮಾಡುವ. ನಾನು ಅಂದ್ರೆ ಈ ಲಕ್ಷ್ಮೀದೇವಿಯ ಶ್ರೀ ಭೂ ದುರ್ಗಾ ಅಂತ 3 ರೂಪಗಳೇನಿವೆ, ಆ ವೇದಾಭಿಮಾನಿ ಅಂತ ಈ ರೂಪಗಳು ವಿಧಿ ನಿಷೇಧಗಳ ಮೂಲಕವಾಗಿ ನಿನ್ನನ್ನು ನಾವು ಸ್ತೋತ್ರ ಮಾಡ್ತೇವೆ. ಕರ್ಮ ಮಾಡುವಂತೆ ನಾವು ಜೀವರನ್ನು ಪ್ರೇರೇಪಿಸ್ತೇವೆ. ಆ ಮೂಲಕವಾಗಿ ಅದು ನಿನಗೆ ಪ್ರೀತಿಕರ ಆಗ್ತದೆ ಅಂತ ಅದರ ಮೊದಲನೇ ಪದ್ಯ. ಹೀಗೆ ಒಂದು 15-20 ಮಂತ್ರಗಳಿವೆ ಅದರಲ್ಲಿ. ಆ ಮಂತ್ರಗಳಲ್ಲಿ ಒಂದು ಮಂತ್ರ ಇದು, ಈ ಪ್ರಕ್ರಮವತ್ ಸ್ವಸತ್ಕೃತಂ ಪುರುಷೇಶು ಧೀಷು ತು ಬಹಿರಂತರ ಅಸಚ್ಚರಣೆ ತವ ಪುರುಷ ವದಂತ್ಯಖಿಲ ಶಕ್ತಿ ಧೃತಃ ಸ್ವಕೃತಂ ಅಂತ ಒಂದು ಆ ಭಾಗವತದ ಶ್ಲೋಕ ಅದು. ಶ್ರುತಿಗೀತಾದಲ್ಲಿ 7ನೇ ಪದ್ಯ ಅದು. ಒಟ್ಟಾರೆ ಆ 96ನೇ ಅಧ್ಯಾಯದಲ್ಲಿ 21ನೇ ಪದ್ಯ, ಶ್ರುತಿಗೀತಾದಲ್ಲಿ 7ನೇ ಪದ್ಯ. ಪ್ರಕ್ರಮವತ್ ಸ್ವಕೃತಂ, ಹೇ ಪುರುಷನೇ, ಪುರುಷ ಅನ್ನುವ ಶಬ್ದದಿಂದ ವಾಚನ ಅಂತ ಭಗವಂತ ನೀನೇನಿದೆಯಲ್ಲ,
ಎಲ್ಲಾ ಜೀವರಲ್ಲೂ ಇದ್ದಿ ನೀನು, ತಾರತಮ್ಯದಿಂದ ಇದ್ದಿ. ಶ್ರೇಷ್ಠ ಜೀವ ಆದ್ರೆ ಶ್ರೇಷ್ಠ ಸನ್ನಿಧಾನ, ಕಡಿಮೆ ಜೀವ ಆದ್ರೆ ಕಡಿಮೆ ಸನ್ನಿಧಾನ. ಆದ್ರೆ ಎಲ್ಲಾ ಕಡೆ ನೀನು ಮಾತ್ರ ಇದ್ದಿ. ಪ್ರಕ್ರಮ ಅಂದ್ರೆ ತಾರತಮ್ಯ, ಒಂದು ವಿಧಾನ, ಒಂದು ಆರ್ಡರ್, ಆ ಪ್ರಕಾರ ನೀನಿದ್ದಿ. ನೀನಿದ್ದು ಅವರವರ ಮೂಲಕ ನೀನು ಪೂಜೆ ಸ್ವೀಕಾರ ಮಾಡ್ತೀಯ. ನಿಮ್ಮೊಳಗೆ ಭಗವಂತ ಏನಿದ್ದಾನಲ್ಲ ಆತ ನಿಮ್ಮ ಕಡೆಯಿಂದ ಪೂಜಾ ಸ್ವೀಕಾರ ಮಾಡ್ತಾನೆ, ನಮ್ಮೊಳಗಿರುವಂತಹ ಭಗವಂತ ನನ್ನ ಕಡೆಯಿಂದ ಪೂಜಾ ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಪೂಜಾ ಪ್ರಾರಂಭವಾಗುವಾಗ ಭಗವಂತನೇ ನನ್ನ ಹೃದಯದಲ್ಲಿರುವಂತಹ ಬಿಂಬರೂಪನೇ ಹೊರಗೆ ಬಂದು ಆ ಪ್ರತಿಮೆಯಲ್ಲಿ ಕೂತ್ಕೋ. ನಾವು ಪ್ರತಿಮಾ ಪೂಜಕರಲ್ಲ, ಬಿಂಬ ಪೂಜಕರು. ಪ್ರತಿಮೆಯಲ್ಲಿ ಬಿಂಬರೂಪ ಪೂಜಕರು ಅಷ್ಟೇ ನಾವು. ನೀನೇ ಪೂಜೆ ಸ್ವೀಕಾರ ಮಾಡ್ತೀವಿ. ಸ್ವಸತ್ಕೃತಂ, ತನ್ನಿಂದ ತಾನೇ ಸತ್ಕಾರ. ನೀವೇನು ಪೂಜೆ ಮಾಡ್ತೀರಿ? ನೀವು ಪೂಜೆ ಮಾಡೋ ಶಕ್ತಿ ಏನಿದೆ, ಜ್ಞಾನ ಏನಿದೆ, ತನಗೆ ತಾನೇ ಸತ್ಕಾರ ಮಾಡ್ಕೋತಾನಾತ. ದುರಾಚಾರಿಗಳಲ್ಲೂ ಇದ್ದಾನೆ, ಬಹಿಹಿ ಅಂತಹ ಅಸತ್ಕರಣೆ, ದುಷ್ಟರಲ್ಲೂ ಕೂಡ ಇದ್ದಾನೆ. ಮತ್ತೆ ದುರಾಚಾರಿಗಳಲ್ಲಿ ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ, ಕಲಿ ಮೊದಲಾದವರಲ್ಲಿ, ಕಲಿ ಶಂಬರ ಮೊದಲಾದವರಲ್ಲಿ ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ, ಆ ಬ್ರಹ್ಮಾದಿ ದೇವತೆಗಳು ಅವರ ಮೂಲಕ ಪಾಪಾಚರಣೆ ಮಾಡಿಸ್ತಾರಲ್ಲ, ಆ ಮೂಲಕ ಆ ಬ್ರಹ್ಮಾದಿ ದೇವತೆಗಳು ನಿನಗೆ ಪೂಜೆ ಮಾಡ್ತಾರೆ. ಕಲಿ ಮೊದಲಾದವರಿಗೆ ತಾವೇನು ಮಾಡ್ತೀವಿ ಅನ್ನೋ ಎಚ್ಚರ ಇಲ್ಲ, ಅವ್ರೇನು ಇನ್ನೇನು ಪೂಜೆ ಮಾಡ್ತಾರೆ. ಆದರೆ ಆ ಕಲಿ ಮೊದಲಾದವರು ಮಾಡುವ ಪಾಪ ಕೆಲಸಗಳನ್ನು ಮಾಡಿಸುವ ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ, ಅವರು ಅದನ್ನು ನಿನ್ನ ಪೂಜೆ ಅಂತ ಮಾಡಿಸ್ತಾರೆ. ಸಜ್ಜನರೊಳಗಿದ್ದಂತಹ ಬ್ರಹ್ಮಾದಿ ದೇವತೆಗಳು ಸತ್ಕೆಲಸಗಳನ್ನು ಭಗವಂತನ ಪೂಜೆ ಅಂತ ಮಾಡಿಸ್ತಾರೆ. ದುರ್ಜನರಲ್ಲಿ ಬ್ರಹ್ಮಾದಿ ದೇವತೆಗಳು ಇದ್ರೆ ದುಷ್ಟ ಕೆಲಸಗಳನ್ನು ಮಾಡಿ ಅದನ್ನು ಭಗವಂತನ ಪೂಜೆ ಅಂತ ಮಾಡ್ತಾರೆ. ಹಾಗಾಗಿ ಕೆಲಸದ ಮೌಲ್ಯ ನಿರ್ಧಾರ ಆಗೋದು ಅದು ಒಳ್ಳೆಯ ಕೆಲಸನೋ ಕೆಟ್ಟ ಕೆಲಸನೋ ಅನ್ನೋದ್ರ ಮೇಲೆ ಅಲ್ಲ, ಯಾವ ಭಾವನೆಯಿಂದ ಮಾಡಿದ ಅಂತ ಅನ್ನೋದ್ರ ಮೇಲೆ. ಕೆಟ್ಟ ಕೆಲಸಗಳನ್ನು ಕೂಡ ಭಗವಂತನ ಪೂಜೆ ಅಂತ ತಿಳ್ಕೊಂಡು ಅವರು ಮಾಡ್ತಾರೆ, ನಮಗೆ ಸಾಧ್ಯ ಆಗೋದಿಲ್ಲ. ಅದು ಆ ಒಂದು ರೀತಿಯಾದ ಜ್ಞಾನದ ಮೂಲಕವಾಗಿ ಅವರಿಗೆ ಸಾಧ್ಯ ಆಗಿರುವಂತಹ ಸಮತೋಲನ ಅದು. ಆ ಪಾಪಾಚರಣೆಯನ್ನು ನೀನು ನಿನ್ನ ಪೂಜೆಯನ್ನು ಸ್ವೀಕಾರ ಮಾಡ್ತೀಯ. ಪುರುಷೇಶು ಧೀಷು, ಧೀ ಅಂದ್ರೆ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳೆಲ್ಲ ಇಟ್ಕೊಳ್ಬೇಕು. ಆ ಕರ್ಮೇಂದ್ರಿಯಗಳಿಗೆ ಜ್ಞಾನೇಂದ್ರಿಯಗಳಿಗೆ ಪ್ರೇರಕರಾದಂತಹ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟವನು ನೀನೇ. ಶಕ್ತಿ ಕೊಟ್ಟು ಅವರ ಮೂಲಕ ಕೆಲಸ ಮಾಡಿಸಿದೆ. ಒಂದೊಂದು ಬಾರಿ ದೇವತೆಗಳಿಗೆ ವೇದವ್ಯಾಸಾದಿ ರೂಪದಿಂದ ಮಹಾಭಾರತಾದಿಗಳನ್ನು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟೆ. ಮತ್ತು ಬುದ್ಧ ರೂಪದಿಂದ ಕೆಲವು ಬಾರಿ ಅತಿಶಾಂತ ವಿದ್ಯೆಯನ್ನು ಪ್ರಶಾಂತ ವಿದ್ಯೆ ಅಂತ ಬುದ್ಧನ ಉಪದೇಶ ಮಾಡಿದ ಒಂದು ವಿದ್ಯೆ, ಅದನ್ನೆಲ್ಲ ಮಾಡಿದೆ. ಅದೆಲ್ಲ ನೀನು ನಿನ್ನ ಸಲುವಾಗಿ ಮಾಡಿಕೊಳ್ಳುವ ಪೂಜೆ ಅಷ್ಟೇ. ಗ್ರಂಥ ರಚನೆ ಮಾಡೋದು, ಇನ್ನೊಬ್ಬರಿಗೆ ವ್ಯಾಖ್ಯಾನ ಮಾಡೋದು, ಯಾರಿಗಾದ್ರೂ ಉಪದೇಶ ಮಾಡೋದು, ಎಲ್ಲವೂ ಭಗವಂತ ತನಗೆ ತಾನು ಮಾಡಿಕೊಳ್ಳುವ ಪೂಜೆ. ಹೀಗೆ ಜ್ಞಾನಿಗಳು ಅದನ್ನು ಹಾಗೆ ಜ್ಞಾನಿಗಳು ಅದನ್ನು ತಿಳ್ಕೋತಾರೆ. ಅದರಂತೆ ಹೀಗೆ ಪೂಜೆ ಮಾಡಿಸ್ಕೊಳ್ಳಿಕ್ಕೋಸ್ಕರ ನಿದ್ದೆ ಬಿಟ್ಟು ಎದ್ದೇಳು. ಇದು ಪ್ರತಿಯೊಂದು 7ನೇ ಪದ್ಯ, 8ನೇ ಪದ್ಯ, 9ನೇ ಪದ್ಯ ಎಲ್ಲದರಲ್ಲೂ ಕೊನೆಗೆ ಬರೋದು ಅದು, ನಿದ್ದೆ ಬಿಟ್ಟು ಎದ್ದೇಳು. ಹಳೆಯ ಕಾಲದಲ್ಲಿ ನಡೀತಾ ಇರೋ ಸ್ತೋತ್ರ ಇದು. ಬ್ರಹ್ಮನಿಗೆ ಒಟ್ಟು 100 ವರ್ಷದ ಆಯುಷ್ಯ ಇದೆಯಲ್ಲ, ಹಾಗೆ 100 ವರ್ಷದ ಪ್ರಳಯ ಕಾಲ ಇದೆ. ಆ ಪ್ರಳಯ ಕಾಲ ಮುಗಿತಾ ಬಂದಾಗ ಅದನ್ನ 8ನೇ ಭಾಗ ಅಂತ ಮಾಡಬೇಕು. 12ವರೆಯನ್ನು 8ರಿಂದ ಗುಣಿಸಿಬಿಟ್ರೆ ಅದು ಹೆಚ್ಚು ಕಡಿಮೆ 100ಕ್ಕೆ ಸಮಾನವಾಗಿ ಬರ್ತದೆ. 100 ಸರಿಯಾಗಿ 12ವರೆಯನ್ನು 8ರಿಂದ ಗುಣಿಸಿಬಿಟ್ರೆ 100. ಹಾಗಾಗಿ ಬ್ರಹ್ಮನ 100 ವರ್ಷದ ಆಯುಷ್ಯ ಇದೆಯಲ್ಲ, ಅಷ್ಟೇ 100 ವರ್ಷದ ಪ್ರಳಯ ಇದೆ. ಅದರಲ್ಲಿ ಆ ಕೊನೆಯ 8ನೇ ಒಂದು ಭಾಗವನ್ನ ಈ ಸೃಷ್ಟಿಕಾಲ ಅಂತಾನೆ ಕರೀತಾರೆ. ಯಾಕೆ ಹಾಗೆ ಸೃಷ್ಟಿಕಾಲ ಅಂತ ಕರೀತಾರೆ ಅಂತಂದ್ರೆ, ನಮ್ಮಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಇರ್ತದೆ ನೋಡ್ರಿ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಇನ್ನೂ ಬೆಳಕಾಗಿರೋದಿಲ್ಲ, ಕತ್ತಲನೇ ಇರ್ತದೆ. ಆದ್ರೆ ಅದನ್ನ ಬೆಳಕು ಅಂತ ಪರಿಗಣನೆ ಮಾಡ್ತಾರೆ. ಹಾಗೆ ನೋಡ್ರಿ, ಬೆಳಕು ಅಂದ್ರೆ ಬೆಳಿಗ್ಗೆ 6ರಿಂದ ಸಾಯಂಕಾಲದ 6 ಇದು ಬೆಳಕು, ಸಾಯಂಕಾಲ 6ರಿಂದ ಬೆಳಿಗ್ಗೆ 6 ತನಕ ಕತ್ತಲೆ. ಆದ್ರೆ ಬೆಳಕು ಅಂದ್ರೆ ಯಾವ್ದನ್ನ ಪರಿಗಣನೆ ಮಾಡ್ಬೇಕು ಅಂದ್ರೆ 6ಕ್ಕಿಂತ ಮೊದಲು 1.5 ಗಂಟೆ ಕೂಡ ಬೆಳಕೆ, ಅದೇ ಬ್ರಾಹ್ಮಿ ಮುಹೂರ್ತ. ಇದು ದಿನವೂ ಬ್ರಾಹ್ಮಿ ಮುಹೂರ್ತ ಇದು. ಅದು ಪ್ರಳಯ ಕಾಲಕ್ಕೆ ಅದು ಬ್ರಾಹ್ಮಿ ಮುಹೂರ್ತ. ಆವಾಗ ಬೆಳಗಿನ ಹೊತ್ತಿನಲ್ಲಿ ಅವರು ಎದ್ದು ಭಗವಂತನ ಸ್ತೋತ್ರ ಮಾಡ್ತಾರೆ. ಅದಕ್ಕಾಗಿ ನಾವು ಕೂಡ ಬೆಳಗಿನ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಅದು ಬಹಳ ಶುದ್ಧವಾದ ಕಾಲ. ಚತುರ್ಮುಖ ಬ್ರಹ್ಮಾದಕ್ಕೆ ಅಭಿಮಾನಿ, ಜೀವಾಭಿಮಾನಿ ಚತುರ್ಮುಖ ಬ್ರಹ್ಮಾದಕ್ಕೆ ಅಭಿಮಾನಿ. ಅದಕ್ಕಾಗಿ ಆ ಕಾಲದಲ್ಲಿ ಹೇಳಬೇಕು ಅಂತ ವಿಧಾನ ಮಾಡೋದು ಆ ದೃಷ್ಟಿಯಿಂದಲೇ. ಹೀಗೆ ಒಂದೊಂದು ರೀತಿ ಅವನು ಸ್ತೋತ್ರ ಮಾಡಿ ಕೊನೆಗೆ ನೀನು ಎದ್ದೇಳು, ಇವ್ರ ಕಡೆಯಿಂದ ಪೂಜೆ ಸ್ವೀಕಾರ ಮಾಡು ಅಂತ ಅಲ್ಲಿ ಪ್ರತಿಯೊಂದು ಕಡೆನೂ ಬರ್ತಾ ಹೋಗ್ತದೆ. ತವ ಪುರುಷ ವದಂತಿ ಅಖಿಲ ಶಕ್ತಿ ಧೃತಃ ಸ್ವಕೃತಂ ಅಂತ ಆ ಶ್ರುತಿಗೀತಾದಲ್ಲಿ ಬರುವಂತಹ ಒಂದು ಪದ್ಯ ಅದು. 7ನೇ ಪದ್ಯ. ಒಟ್ಟಾರೆ ಪದ್ಯದಲ್ಲಿ 20 21ನೇ ಪದ್ಯ. ಇದಕ್ಕೆ ಭಾಗವತ ತಾತ್ಪರ್ಯ ಏನು ಆಚಾರ್ಯ ಬರೀತಾರಲ್ಲ, ಆ ಎಲ್ಲ ಶ್ರುತಿಗೀತಾದ ಪದ್ಯಗಳನ್ನು ವ್ಯಾಖ್ಯಾನ ಮಾಡುವಾಗ ಕೂಡ ಆ ಭಾಗವತದ ಆ ಪದ್ಯ ಯಾವ ಮೂಲ ವೇದವಾಕ್ಯವನ್ನು ಇಟ್ಕೊಂಡು ಹೊರಟಿದೆ ಆ ವೇದವಾಕ್ಯವನ್ನು ತೋರಿಸ್ತಾರೆ. ಹಾಗೆ ಇದಕ್ಕೆ ಮೂಲಭೂತವಾದಂತಹ ವೇದವಾಕ್ಯ ಅಂತಂದ್ರೆ ನಿಶುಸೀದ ಗಣಪತೆ ಗಣೇಶು ತ್ವಾಮಾಹು ಅಂತ ಮಂತ್ರ.
ಆ ಭಾಗವತದ ಈ ಶ್ಲೋಕದಲ್ಲಿ ಬಂದಿರೋ ಅರ್ಥನೇ ಇದರಲ್ಲೂ ಕೂಡ ಇದೆ, ಅಥವಾ ಆ ವೇದವಾಕ್ಯದಲ್ಲಿ ಬಂದಿರೋ ಅರ್ಥವೇ ಅದರಲ್ಲಿದೆ. ಎಲ್ಲ ಒಂದೇ. ಅದಕ್ಕೇನರ್ಥ? ಗಣಪತೆ, ಗಣ ಅಂದ್ರೆ ಏನು? ಶಿವನ ಪ್ರಮಥ ಗಣಗಳಿರ್ತಾವಲ್ಲ, ಆ ಗಣಗಳಿಗೆ ಪತಿಯಾದವನು ಗಣಪತಿ ಅನ್ನೋ ದೃಷ್ಟಿಯಿಂದ ನಮಗೆಲ್ಲ ಗೊತ್ತಿರೋದು, ಇಷ್ಟೇ ನಮ್ಗೆ ಗೊತ್ತಿರೋದು. ಅದೇ ಗಣಪತೆ ಅಂತಂದ್ರೆ ಶಬ್ದ ಅರ್ಥ ಏನಂತಂದ್ರೆ, ಪೂಜೆಗಾಗಿ ಸಾಮಾನುಗಳು ಸಂಗ್ರಹ ಮಾಡ್ಕೊಂಡು ಕೂತಿದ್ದೀವಲ್ಲ, ಹೂವಿನ ಗುಂಪು, ತುಳಸಿಯ ಗುಂಪು, ಪಾತ್ರೆಗಳು, ಬೆಳ್ಳಿ ಪಾತ್ರೆಗಳ ಗುಂಪು, ತಾಮ್ರದ ಪಾತ್ರೆಗಳ ಗುಂಪು, ದೇವತೆಗಳ ಪರಿವಾರದ ಗುಂಪು, ಇವೆಲ್ಲ ಗಣಗಳು. ಆ ಎಲ್ಲ ಗಣಗಳಲ್ಲೂ ಕೂಡ ಈತ ಇದ್ದಾನೆ. ಇದು ರುದ್ರಾಧ್ಯಾಯದಲ್ಲೂ ಕೂಡ ಗಣೇಭ್ಯೋ ಗಣಪತಿಭ್ಯಚ್ಚವೋ ಅಂತಿದೆ. ರುದ್ರಾಧ್ಯಾಯದಲ್ಲೂ ಈ ಒಂದು ಅಂಶ ಇದೆ. ನಿಶುಸೀದ ಗಣಪತೆ ಗಣೇಶು. ಈ ಎಲ್ಲ ಪೂಜಾ ಸಾಮಾನುಗಳು ಮತ್ತೆ ಪೂಜಾ ಮಾಡುವಂಥ ನಾವು, ಈಗ ನಾವೆಲ್ಲ ಏಕಾಂಗಿಗಳಾಗಿ ಪೂಜೆ ಮಾಡ್ತೀವಿ. ಸ್ವಾಮಿಗಳಾದ್ರೆ ದೊಡ್ಡ ಪರಿವಾರನೇ ಇರ್ತೀವಿ. ಪೂಜಾ ಮಾಡೋರು ಪರಿವಾರ, ನೋಡೋರು ಪರಿವಾರ ಇರ್ತದೆ, ವಾದ್ಯ ಬಾರಿಸೋರು ಹೊರಗೊಂದು ಪರಿವಾರ ಇರ್ತದೆ, ಅನ್ನ ಮಾಡೋರು, ಅಡಿಗೆ ಮಾಡೋರು ಮತ್ತೊಂದು ಪರಿವಾರ, ಇಷ್ಟೆಲ್ಲ ಇರ್ತದೆ ಅಲ್ಲಿ. ಇವೆಲ್ಲ ಗುಂಪುಗಳು. ಈ ಎಲ್ಲ ಗುಂಪುಗಳಲ್ಲಿ ನೀನು ಬಂದು ಕೂತ್ಕೋ. ನೀನು ಬಂದು ಕೂತ್ಕೊಂಡ್ರೆ ಅಡಿಗೆ ಮಾಡೋರು ಅಡಿಗೆ ಮಾಡ್ತಾರೆ, ಪೂಜೆ ಮಾಡೋರು ಪೂಜೆ ಮಾಡ್ತಾರೆ, ಪೂಜೆ ಮಾಡೋರಿಗೆ ಸಹಾಯ ಮಾಡೋರು ಸಹಾಯ ಮಾಡ್ತಾರೆ, ನೋಡೋರು ನೋಡ್ತಾರೆ. ನೀ ಬರದೇ ಹೋದ್ರೆ ಈ ಪೂಜೆನೇ ನಡೆಯೋದಿಲ್ಲ. ಹಾಗಾಗಿ ನೀನೇ ಬಂದು ಕೂತ್ಕೊಂಡು ಪೂಜೆ ಮಾಡಿಸ್ಕೋ. ತ್ವಾಮಾಹು ವಿಪ್ರಥಮಂ ಕವೀನಾಂ. ಕವಿಗಳು ಅಂದ್ರೆ ಕವನ ಬರೆಯೋರಲ್ಲ, ಜ್ಞಾನಿಗಳು. ಆ ಜ್ಞಾನಿಗಳಲ್ಲಿ ನೀನೇ ಹಿರಿಯ, ಮಹಾಜ್ಞಾನಿ ನೀನೇ. ಹಯಗ್ರೀವ, ಕಪಿಲ, ದತ್ತ, ವೇದವ್ಯಾಸ ಇತ್ಯಾದಿ ರೂಪದಿಂದ ಇದ್ದವನು ನೀನೇ. ನರತೆ ತ್ವತ್ಕ್ರಿಯತೆ ಕಿಂಚನಾರೆ. ಆರೆ ಅಂದ್ರೆ ಸಮೀಪದಲ್ಲಿ, ದೂರ ಅಂತ ಎರಡು ಅರ್ಥ ಸಂಸ್ಕೃತದಲ್ಲಿ. ಒಂದೊಂದು ಶಬ್ದಕ್ಕೆ ವಿರುದ್ಧ ಅರ್ಥಗಳು. ದೂರದಲ್ಲಿ ಆಗಲಿ ಸಮೀಪದಲ್ಲಿ ಆಗಲಿ ನಿನ್ನನ್ನು ಬಿಟ್ಟು ಏನೂ ಇಲ್ಲ ಈ ಜಗತ್ತಿನಲ್ಲಿ. ಬ್ರಹ್ಮಾಂಡದ ಒಳಗಾಗಲಿ ಹೊರಗಾಗಲಿ ನಿನ್ನ ಬಿಟ್ಟು ಬೇರೆ ಏನಾದ್ರು ಕೆಲಸ ನಡೀತದ? ನರತೆ ತ್ವತ್ಕ್ರಿಯತೆ ಕಿಂಚನಾರೆ. ಹಾಗಾಗಿ ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ. ಮಘವನ್ ಅದು ಇಂದ್ರನಿಗೆ ಬಳಕೆ ಮಾಡ್ತಾರೆ. ಅಮರಕೋಶ ತೆಗೆದು ನೋಡಿದ್ರೆ ಮಘವನ್ ಅಂದ್ರೆ ಇಂದ್ರನೇ. ಆದ್ರೆ ಮಘವನ್ ಅಂತ ಇಂದ್ರನಿಗೆ ಯಾಕೆ ಹೆಸರು ಅಂದ್ರೆ, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿ ಇಂದ್ರ ಪದವಿಗೆ ಬಂದವನು. ಆ ಯಜ್ಞಗಳಿಂದೆಲ್ಲ ಆರಾಧನವಾದವನು ಭಗವಂತ. ಆದ್ರಿಂದ ಆತ ಮಘವನ್ ಅಂತ ಆತನ ಸಂಬೋಧನೆ. ಮಹಾಂ ಅರ್ಕಂ ಚಿತ್ರಮರ್ಚ. ಈಗ ಬಾ, ನಿನ್ ಪೂಜೆ ನೀನೇ ಮಾಡ್ಕೋ, ನಾನು ನೋಡ್ತಾ ಕೂತಿರ್ತೇನೆ, ನೀನು ನಿನ್ನ ಪೂಜೆಗೆ ಉಪಕರಣ ಮಾಡಿಕೋ. ನೀನೆಂಥವನು? ಮಹಾಂ ಬಹಳ ದೊಡ್ಡವನು, ಪೂಜ್ಯನಾದವನು. ಅರ್ಕಂ ಅತ್ಯಂತ ಆಶ್ಚರ್ಯ, ಅತ್ಯಂತ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯವಾದ ಸಂಗತಿ ಏನಂದ್ರೆ ಅದು ನೀನೇ. ಹೀಗೆ ಅತ್ಯಂತ ದೊಡ್ಡದು ಮತ್ತು ಅತ್ಯಂತ ಆಶ್ಚರ್ಯಕರವೂ ಆದಂಥ ನಿನ್ನ ಸ್ವರೂಪ ಏನಿದೆ ಅದನ್ನ ಚಿತ್ರಮರ್ಚ, ಅಲ್ಲಿ ಬಹಳ ವಿಚಿತ್ರವಾಗಿ ನೀನು ಪೂಜೆ ಮಾಡಿಕೋ. ನಾನಾ ಥರದ ಪೂಜೆ ಮಾಡು. ನಾವೆಷ್ಟು ಥರ ಪೂಜೆ ಮಾಡಿಯವು? ಒಂದು ಥರ ಪೂಜೆ ಮಾಡೋದಿಲ್ಲ, ದಣದು ಹೋಗಿಬಿಟ್ಟಿದೆ ಮನಸ್ಸು ದೇಹ ಎರಡು. ನೀನು ಬಹಳ ಆಶ್ಚರ್ಯಕರನಾದವನು. ನಿನ್ನ ಥರದ ಪೂಜೆಗಳನ್ನ ವೇದವಾಕ್ಯಗಳ ಮೂಲಕ, ಮಹಾಭಾರತಾದಿಗಳ ಮೂಲಕ, ಅಲ್ಲಿ ಹೇಳಿದ ರಹಸ್ಯಗಳ ಮೂಲಕ ನಿನ್ನ ಪೂಜೆಯನ್ನು ನೀನೇ ಮಾಡ್ಕೋಬೇಕು. ಎಷ್ಟು ಥರ ಮಾಡ್ತೀವೋ ಮಾಡ್ಕೋ. ಅಲ್ಲಿ ಮಾಡಿಸುವಂತ ಇಲ್ಲೇ ಇಲ್ಲ, ಮಾಡಿಕೋ ಅಂತಾನೆ ಇದೆ. ಭಗವನ್ ಅರ್ಚ. ಯಾರನ್ನ? ಮಹಾಮರ್ಕಂ, ನಿನ್ನನ್ನು ನೀನೇ ಪೂಜೆ ಮಾಡಿಕೋ ಅಂತ ಹೀಗೆ ಮಂತ್ರ ಇದೆ. ಮಾಡಿಕೋ, ಇಲ್ಲಿ ಬಂದು ಕೂತ್ಕೋ. ನಿಶ್ವಸೀದ ಭಗವಂತಂ ಲಕ್ಷ್ಮೀನಾರಾಯಣ ಮಮ್ಮ ಬಿಂಬರೂಪಂ ಅಸ್ಯಾಂ ಪ್ರತಿಮಾಂ ಆವಾಹಯಾಮಿ. ನನ್ನ ಬಿಂಬರೂಪವಾದ ಭಗವಂತನಲ್ಲಿ ಆವಾಹನೆ ಮಾಡ್ತೇನೆ, ಅವನು ಈ ಮೂಲಕ ಈ ಕೆಲಸಗಳನ್ನ ಮಾಡಿಸ್ತಾ ಹೋಗಲಿ ಅಂತ ಅಲ್ಲಿ ಆ ವೇದವಾಕ್ಯದ ಅರ್ಥ. ತಾತ್ಪರ್ಯ ಏನಿದೆ? ತಂತ್ರ ಭಾಗವತ ಅಂತ ಒಂದು ಗ್ರಂಥ. ಭಾಗವತದ ಕೋಡ್ಗಳನ್ನು, ರಹಸ್ಯ ಸಂಗತಿಗಳನ್ನು ಡಿಕೋಡ್ ಮಾಡಿದ ಗ್ರಂಥ ಅದು ತಂತ್ರ ಭಾಗವತ ಅಂತ. ಈಗೆಲ್ಲ ಗ್ರಂಥ ಆಚಾರ್ಯ ಎಲ್ಲಿಗೆ ಹೋಗಿ ಕೋಟ್ ಮಾಡ್ತಾರಷ್ಟೇ ಸಣ್ಣದಾಗಿ. ಶ್ರೀ ಬ್ರಹ್ಮ ರುದ್ರ ಮೊದಲಾದವರಲ್ಲಿ ಜನಾರ್ದನ ಇದ್ದಾನೆ. ಸ್ವಾತ್ಮಾನಂ ಅರ್ಚಯತ್ಯರ್ಥ, ತನ್ನನ್ನು ತಾನೇ ಚೆನ್ನಾಗಿ ಪೂಜೆ ಮಾಡ್ಕೋತಾನೆ. ಬಹಿಹಿ ಅಂತಹ ಅಸತ್ಸುಚ, ಹೊರಗಡೆ ಪೂಜೆ ಮಾಡ್ತಾನೆ, ಒಳಗಡೆ ಪೂಜೆ ಮಾಡ್ತಾನೆ. ಅಸತ್ಸು, ದುಷ್ಟರಲ್ಲೂ ಕೂಡ ಇದ್ದಾನೆ. ಅದ ಭಾಗವತ ಶ್ಲೋಕದಲ್ಲಿ ಬಂತಲ್ಲ, ಅಸತಾ ಮಧಮಾಚಾರ ಹರಿದೃಷ್ಟ್ಯಾತ್ಮ ಪೂಜನಂ. ಅವರು ಆ ಪಾಪಿಗಳಾದವ್ರು ಏನ್ ಮಾಡ್ತಾರೆ? ತಾವೇ ಭಗವಂತ ಅಂತ ತಿಳ್ಕೊತಾರೆ, ಭ್ರಾಂತಿ ಪಡ್ತಾರೆ. ಅವರಿಗೆ ಅದ್ರ ಮೂಲಕ ಏನಾಗ್ತದೆ? ದುರ್ಗತಿ ಆಗ್ತದೆ. ಈ ಎಲ್ಲ ಕೆಲಸಗಳನ್ನು ನೀನೇ ಮಾಡಿಸ್ತಿ. ತಸ್ಯ ಅಧೋಗಮನಾಯೇತಿ ಶ್ರುತಿರಾಹ ಅಖಿಲ ಕ್ರಿಯಂ. ಎಲ್ಲಾ ಕ್ರಿಯೆಗಳನ್ನು ಯಾವ ಭಗವಂತ ಮಾಡಿಸ್ತಾನೋ ಆ ಭಗವಂತನನ್ನ ಈ ಶ್ರುತಿ ಅನ್ನೋದು ಹೊಗಳ್ತಾ ಇದೆ. ಹೀಗೆ ವಿಶ್ವಸೀದ ಗಣಪತಿ ಅನ್ನುವಂಥ ವೇದವಾಕ್ಯ, ಅದರ ಅರ್ಥವನ್ನು ಒಳಗೊಂಡಂತಹ ಭಾಗವತದ ವಾಕ್ಯ, ಮತ್ತೆ ಆ ಭಾಗವತದ ರಹಸ್ಯವನ್ನು ಹೊರಗೆಡುವಂತಹ ಭಾಗವತ ತಾತ್ಪರ್ಯದ ತಂತ್ರ ಭಾಗವತದಲ್ಲಿ ಉಲ್ಲೇಖಿತವಾದಂತಹ ಶ್ಲೋಕ, ಅವುಗಳೆಲ್ಲವನ್ನು ಗಮನದಲ್ಲಿಟ್ಕೊಂಡು ದಾಸರು
ನಿಶುಸೀದ ಗಣಪತೆ ಎಂಬ ಶ್ರುತಿ ಪ್ರತಿಪಾದಿಸುವುದು ಅನವರತ ಅವನ ಗುಣ ಪ್ರಾಂತ ಕಾಣದಲೆ. ಆ ಗುಣಗಳನ್ನ ಎಷ್ಟು ವರ್ಣನೆ ಮಾಡಿದ್ರು ಅದಕ್ಕೆ ಸಿಗ್ತಾನೆ ಇಲ್ಲ, ಪ್ರಾಂತವೇ ಸಿಗ್ತಿಲ್ಲ, ಹಾಗೆ ಅದು ವರ್ಣನೆ ಮಾಡಿದೆ ಅನ್ನುವಲ್ಲಿಗೆ ಹರಿಕಥಾಮೃತ ಸಾರದ 18ನೇ ಬಿಂಬೋಪಾಸನ ಸಂಧಿ ಅದರ 5ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 529ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.